ಈ ಬೆಂಗಳೂರಲ್ಲಿ ಜನಗಳು ಈ ಬಿಲ್ಡಿಂಗ್ಸು, ಈ ಟ್ರಾಫಿಕ್ಕು, ಇಲ್ಲಿ ಲೈಫು ಇಷ್ಟು ನೆನೆಸ್ಕೊಳ್ಳಿ. ಕಟ್ ಮಾಡಿದ್ರೆ ಸೀದಾ ನೀವು ಇತ್ತ ಜಾಗ ಇದ್ದೀರಿ ಅಂತ ಅಂದ್ಕೊಳ್ಳಿ. ಇಟ್ ಈಸ್ ರೀಗೇನಿಂಗ್, ಇಟ್ಸ್ ಲೈಕ್ ಎ ಮೆಡಿಟೇಟಿವ್. ಎಂಟೈರ್ ಅಟ್ಮಾಸ್ಫಿಯರು ಬ್ರೈಟ್ ಬ್ಲೂಯಿಶ್ ಇರುತ್ತೆ ಬೆಳಕಿದ್ದಾಗ, ಅಂದರೆ ಹಗಲಂದಾಗ. ಓಕೆ. ವೆನ್ ಇಟ್ ಬಿಕಮ್ಸ್ ನೈಟ್, ಇಟ್ ಬಿಕಮ್ಸ್ ಸ್ಟಿಲ್ ಬ್ಲೂ ಬಟ್ ಡಾರ್ಕ್ ಬ್ಲೂ ಬಂದ್ಬಿಡುತ್ತೆ. ಸಿ ರಫ್ ಇರುತ್ತೆ. ಲಿಟ್ರಲಿ ನಿಮ್ಮ ಶಿಪ್ಪು ವಿಲ್ ಗೋ ಡೌನ್, ದ ಬೋ ವಿಲ್ ಗೆಟ್ ದ ವಾಟರ್ ಆ್ಯಂಡ್ ದೆನ್ ಇಟ್ ಕಮ್ಸ್ ಅಪ್ ಲೈಕ್ ದಿಸ್. ಐಸ್ ವಾಲ್ಸ್ ಇರುತ್ತೆ, ಹ್ಯೂಜ್ ಐಸ್ ವಾಲ್ಸ್ ಆ ಥರ ಇರುತ್ತೆ. ಅಲ್ಲಿ ನಮ್ಗೆ ಅವನು ಹೇಳ್ದ, ಐ ಆಮ್ ಗೋಯಿಂಗ್ ಟು ಸ್ವಿಚ್ ಆಫ್ ದಿ ಎಂಜಿನ್ ಆಯಿತಾ, ಝೋಡಿಯಾಕ್ ಎಂಜಿನ್, ಜಸ್ಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ. ಯಾರ್ಕಿಗೆ ಹೋದಾಗ ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಘೋಸ್ಟ್ ಟೂರಿಸಮ್ ಅಂತ ಇದೆ. ನಿಮಗೆ ಬೀಚ್ ಇಷ್ಟ ಆಗುತ್ತಾ, ನಿಮಗೆ ನಗರ ಇಷ್ಟ ಆಗುತ್ತಾ, ನಿಮಗೆ ಮೌಂಟೇನ್ಸ್ ಬೇಕಾ? ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಸಂಚಾರಿ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಸಂಚಾರಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಬಡಿಗೇರ್ ದೇವೇಂದ್ರ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ದೇವೇಂದ್ರ ಅವರೇ. ನಮಸ್ತೆ ಸರ್. ನಮಸ್ತೆ, ಥ್ಯಾಂಕ್ ಯು. ಬಡಿಗೇರ್ ದೇವೇಂದ್ರ ಅವರು ಯಾರು ಅಂತಂದರೆ, ಬೇಸಿಕಲಿ ಅವರೊಬ್ಬ ಟ್ರಾವೆಲ್ ಕನ್ಸಲ್ಟೆಂಟ್. ಅವರು ಕಳೆದ 19 ವರ್ಷಗಳಿಂದ ತಮ್ಮ ಟ್ರಾವೆಲ್ ಕನ್ಸಲ್ಟಿಂಗ್ ಏಜೆನ್ಸಿ ಅಥವಾ ಟ್ರಾವೆಲ್ ಏಜೆನ್ಸಿ ಅಟ್ಲಾಸ್ ವಾಪರ್ಸ್ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಸೊ ಮೂಲತಃ ಉತ್ತರ ಕರ್ನಾಟಕ ಮೂಲದವರು. ಐ ವಾಸ್ ಬಾರ್ನ್ ಇನ್ ಕೊಪ್ಪಳ ಡಿಸ್ಟ್ರಿಕ್ಟ್. ನಮ್ಮದೇ ಡಿಸ್ಟ್ರಿಕ್ಟ್. ಹೌದು. ಓಕೆ. ಬೆಣಕಲ್ ಅಂತ ಒಂದು ಗ್ರಾಮದಲ್ಲಿ. ದೆನ್ ನಮ್ಮ ಪೇರೆಂಟ್ಸ್ ಗೌರ್ಮೆಂಟ್ ಸರ್ವೆಂಟ್ಸ್ ಆದ್ದರಿಂದ ಸ್ಕೂಲಿಂಗು ಎಲ್ಲ ಕೂರ್ಗು, ದೆನ್ ಕಾಲೇಜ್ ತನಕನೂ ಮೈಸೂರು, ದೆನ್ ಒಂದು ಏರ್ಲೈನ್ದು ಡಿಪ್ಲೊಮಾ ಮಾಡಲಿಕ್ಕೆ ಬೆಂಗಳೂರು ಬಂದೆ. ಓಕೆ. ದೆನ್ ಆಮೇಲೆ ಇಲ್ಲೇ ಒಂದು 5 ವರ್ಷ ಕೆಲಸ ಮಾಡಿ ದೆನ್ ಕಂಪ್ನಿ ಶುರು ಮಾಡಿದ್ದು. ವಂಡರ್ಫುಲ್. ಸೊ ಹಾಗೆ ದೇವೇಂದ್ರ ಅವರು ಅಟ್ಲಾಸ್ ವಾಪರ್ಸ್, ಈ ಅಟ್ಲಾಸ್ ವಾಪರ್ಸ್ ಬಗ್ಗೆ ಮತ್ತು ನಿಮ್ಮ ಬಗ್ಗೆ, ಅಂದರೆ ನಿಮ್ಮ ಈ ಕಂಪ್ನಿ ಜರ್ನಿ ಬಗ್ಗೆ ಚಿಕ್ಕದಾಗಿ ಏನು ಹೇಳ್ಬೋದು ನೀವು? 2000 ಬಿಗಿನಿಂಗ್ನಲ್ಲಿ ನಾನು ಬೆಂಗಳೂರು ಬಂದೆ. ಯಾಕೆಂದರೆ ಆವಾಗೆಲ್ಲ ನೀವು ಟ್ರಾವೆಲ್ ಕಂಪ್ನಿ ಕೆಲಸ ಮಾಡಬೇಕಂದ್ರೆ ನೀವು ಕ್ವಾಲಿಫೈ ಆಗಿರಬೇಕಾಗಿತ್ತು. ಅದಕ್ಕೆ ಒಂದು ಡಿಪ್ಲೊಮಾ ಕೋರ್ಸ್ ಇದೆ, ಐಯಾಟಾ ಅಂಥೇಳಿ, ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅಂತ ಹೇಳಿ. ಇಟ್ಸ್ ಆರ್ಗನೈಸೇಷನ್ ಬೇಸ್ಡ್ ಇನ್ ಕ್ಯಾನಡಾ. ಸೊ ನೀವು ಅದನ್ನ ಪಾಸ್ ಮಾಡ್ಬೇಕಂದ್ರೆ ಮಿನಿಮಮ್ 98% ಇರಬೇಕು ಅದಕ್ಕೆ. ಓಕೆ, ಅಂದರೆ ಮಾತ್ರ ಪಾಸಿಂಗ್ ಸಿಗುತ್ತೆ. ಅದು ಡಿಸ್ಟೆನ್ಸ್ ಕೋರ್ಸ್ ತೊಗೊಂಡಿದ್ದೆ. ಸೊ ಒಂದು ಸಬ್ಜೆಕ್ಟು ಫೇರ್ ಕ್ಯಾಲ್ಕುಲೇಷನ್ ಅಂತ ಇತ್ತು. ಆವಾಗೆಲ್ಲ, ಈಗೆಲ್ಲ ನೀವು ಟಿಕೆಟ್ಸ್ನ ಜಸ್ಟ್ ಕ್ಲಿಕ್ ಯು ಗೆಟ್ ದ ಟಿಕೆಟ್ ಅಲ್ವಾ. ಆವಾಗ ಟಿಕೆಟಿಂಗ್ ನಾವು ಬೈ ಹ್ಯಾಂಡ್ ಬರಿತಿದ್ವಿ. ABC ಅಂತ ಒಂದು 2 ಬುಕ್ ಇರ್ತಿತ್ತು. ನಾವು ಬ್ಯಾಂಗ್ಳೂರ್ ಟು ನ್ಯೂಯಾರ್ಕ್ ಹೋಗೋದಕ್ಕೂ ಫೇರ್ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೊಂದು ಫೇರ್ ತೊಗೊಂಡು ಆಮೇಲೆ ಫೇರ್ ಬರಿತಿದ್ವಿ. ಅವೆಲ್ಲ ಫೇರ್ಸು ಬೇಸ್ಡ್ ಆನ್ ಮೈಲೇಜ್ ಇರ್ತಿತ್ತು. ನಿಮ್ಮ ಎಷ್ಟು ಆ ಡೆಸ್ಟಿನೇಷನ್ ಮೈಲೇಜ್ ಏನಿದೆಯೋ, ಮ್ಯಾಕ್ಸಿಮಮ್ ಪರ್ಮಿಟೆಡ್ ಮೈಲೇಜು, ಮಿನಿಮಮ್ ಪರ್ಮಿಟೆಡ್ ಮೈಲೇಜ್ ಇತ್ತು ಆ ರೂಟ್ ಮೇಲಿಂದ. ಆ ಪರ್ಟಿಕ್ಯುಲರ್ ಏರ್ಲೈನು ಇಟ್ಸ್ ಲೈಕ್ ಎಲ್ಲೋ ಪೇಜಸ್ ಥರ ಇರುತ್ತೆ, ಅದು ಇದಕ್ಕಿಂತ ದೊಡ್ಡದು. ಆ ಪೇಜಸ್ನಲ್ಲಿ ಸೊ ನಮಗೆ ಐಯಾಟದಲ್ಲಿ ಅದು ಹೇಳ್ಕೊಡ್ತಾರೆ ಫೇರ್ನ ಹಿಂಗೆ ಕ್ಯಾಲ್ಕುಲೇಟ್ ಸ್ಟ್ರಕ್ಚರ್ ಮಾಡ್ಬೇಕಂತೇಳಿ. ಅಲ್ಲಿ ನನಗೆ 2 ಸಾರಿ ಫೇಲ್ ಆಯಿತು. ಸೊ ಕೊನೆಗೆ ನಾವು ಏರ್ ಇಂಡಿಯಾದಲ್ಲಿ ನಮಗೆ ಎಕ್ಸಾಮಿನೇಷನ್ ಎಲ್ಲ ಏರ್ ಇಂಡಿಯಾ ಆಗ್ತಿತ್ತು, ಬೆಂಗಳೂರು ಏರ್ ಇಂಡಿಯಾದಲ್ಲಿ. ಸೊ ಅಲ್ಲೇ ನಮಗೆ ಒಬ್ಬರು ಗೋವಿಂದನ್ ಸರ್ ಅಂತ ಇದ್ದರು, ಅಲ್ಲಿಗೆ ನಾವು ಟ್ಯೂಷನ್ ಸೇರಿಕೊಂಡು ಆಮೇಲೆ ಪಾಸ್ ಆಯ್ತದು. ಆಮೇಲೆ ನಿಮಗೆ ಐಯಾಟಾ ಸರ್ಟಿಫೈಡ್ ಏಜೆನ್ಸಿ ಇದೆ ಅಂತಂದರೆ ದಟ್ಸ್ ಅ ಪ್ರೌಡ್ನೆಸ್ ಅವಾಗ. ಓಕೆ. ಈಗ ಏಜೆನ್ಸಿ ಈಗ ಇಲ್ಲ, ಬೇಕಾದ್ರೆ ಈಗ ಟಿಕೆಟಿಂಗ್ ನೀವೇ ಇಶ್ಯೂ ಮಾಡ್ತಾ ಇದ್ದೀರಲ್ಲ. ಆವಾಗ ಐಯಾಟಾ ಸರ್ಟಿಫೈಡ್ ಏಜೆಂಟ್ಸ್ ಮಾತ್ರ. ಆಮೇಲೆ ಐಯಾಟಾ ಸರ್ಟಿಫೈಡ್ ಏಜೆನ್ಸಿಗೆ ಐಯಾಟಾ ಕ್ವಾಲಿಫೈಡ್ ಸ್ಟಾಫೇ ಬೇಕಿತ್ತು. ಓಕೆ. ಓಕೆ. ಸೊ ಹಾಗಾಗಿ ನಾನು ಐಯಾಟಾ ಮಾಡಿದೆ. ಐಯಾಟಾ ಮಾಡಿ ಬೆಂಗಳೂರಿನಲ್ಲೇ ಕೆಲಸ ಸೇರಿಕೊಂಡೆ. ಆ್ಯಕ್ಚುಲಿ ನಾನು ಮೈಸೂರಿನಲ್ಲಿ ಏನೋ ಮಾಡಬೇಕು ಅಂತಲೇ ಇದ್ದಿದ್ದು. ಫ್ರೆಂಡ್ಸ್ ಸೇರಿಕೊಂಡು ಅಲ್ಲೇ ಮಾತಾಡ್ಕೊಂಬಂದಿದೆ, ಒಂದು ಏಜೆನ್ಸಿನ ಶುರು ಮಾಡೋಣ ಅಂತೇಳಿ. ಬೆಂಗಳೂರು ಬಂದು ಐಯಾಟಾ ಪಾಸ್ ಮಾಡಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ತೊಗೊಳಂತ ಬಂದೆ. ದೆನ್ ಮೈಸೂರು ಹೋಗೋ ಪ್ಲ್ಯಾನ್ ವರ್ಕ್ ಆಗಲಿಲ್ಲ. ಓಕೆ. ಸೊ ಬೆಂಗಳೂರಿನಲ್ಲಿ ಒಂದು 5 ವರ್ಷ ಕೆಲಸ ಮಾಡಿದೆ ಟ್ರಾವೆಲರ್ ಆ್ಯಂಡ್ ಟ್ರಾವೆಲ್ ಟೂರ್ಸ್ ಕಂಪನಿಯಿಂದ. ದಟ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರಿಟೇಲ್ ಟ್ರಾವೆಲ್ ಕಂಪನಿ ಆವಾಗ. 2006-05 ಬಿಟ್ಟೆ ನಾನು. 2006 ಐ ಸ್ಟಾರ್ಟೆಡ್ ಅಟ್ಲಾಸ್ ವಾಪರ್ಸ್. ಸೊ ನಮ್ಮ ಎಕ್ಸ್ಪರ್ಟೀಸು ಟ್ರಾವೆಲ್ ಏರಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಡೊಮೆಸ್ಟಿಕ್ ವೆಕೇಷನ್ಸ್, ಅಂದರೆ ಟಿಕೆಟಿಂಗಿಂದ ಹೆಚ್ಚಾಗಿ ವೆಕೇಷನ್ಸ್ ಹ್ಯಾಡ್ ಅ ಫ್ಯೂಚರ್. ಓಕೆ. ಸೊ ನಾನು ಡೊಮೆಸ್ಟಿಕ್ ವೆಕೇಷನ್ಸ್ನ ಚೂಸ್ ಮಾಡಿ ಅದರಲ್ಲೇ ಎಕ್ಸ್ಪರ್ಟ್ ಆಗಿದ್ದೆ. ಓಕೆ.
ಸೊ ಕಂಪ್ನಿ ಶುರು ಮಾಡಿದಾಗ ಡೊಮೆಸ್ಟಿಕ್ಕೇ ನಾನು ಜಾಸ್ತಿ ಪ್ರಮೋಟ್ ಅಂದರೆ ಅದರಲ್ಲಿ ಆ ವರ್ಕೇ ನಮಗೆ ಜಾಸ್ತಿ ಇದ್ದಿದ್ದು. ಓವರ್ ದ ಪೀರಿಯಡ್ ಆಫ್ ಟೈಮ್ ಯಾವಾಗ ಆನ್ಲೈನ್ ಬಂತು, ಟಿಕೆಟಿಂಗ್ ನೀವೇ ಇಶ್ಯೂ ಮಾಡ್ಕೊಂಡು ಶುರು ಮಾಡಿದ್ರಿ, ಆನ್ಲೈನ್ ನೀವೇ ಹೋಗ್ತಾಯಿದ್ರಿ, ದೆನ್ ಇಂಟರ್ನ್ಯಾಷನಲಿ ಎನಿ ಟ್ರಾವೆಲರು ಒಂದಷ್ಟು ಹ್ಯಾಂಡಿಕ್ಯಾಪ್ ಆಗಿಬಿಡ್ತಾರೆ. ನೀವೇನೇ ಆನ್ಲೈನ್ ಮಾಡಿದ್ರೂ ಕೊನೆಗೆ ವೀಸಾ ಅಂತ ಬರುತ್ತೆ ಅಥವಾ ಏನೋ ಒಂದು ಬರುತ್ತೆ, ಯು ಗೆಟ್ ಸ್ಟಕ್. ಫಾರ್ ಎಕ್ಸಾಂಪಲ್ ಏರ್ಫೇರು ಎಷ್ಟೋ ಒಂದಷ್ಟು ವರ್ಷ ಈಗ ಸಿಗೋ ಏರ್ಫೇರ್ ಆನ್ಲೈನಲ್ಲಿ ನಿಜಾನ ಇಲ್ವಾ ಅನ್ನೋ ಡೌಟೇ ಎಷ್ಟೋ ಜನ ಇತ್ತು. ಅದು ಕೂಡ ಓಕೆ ಈ ಫೇರ್ ಸಿಕ್ತು ಬುಕ್ ಮಾಡದೆ ಹೋದೆ ಅನ್ನೋ ಲೆವೆಲ್ಗೆ ಈಸಿಲಿ ಬಂದಿಲ್ಲ. ಅದು ಇನಿಷಿಯಲಿ ಟ್ರಾವೆಲರ್ಸ್ ಡೌಟು ಮಾಡ್ತಿದ್ರು, ಈ ಫೇರ್ ಸಿಕ್ಕಿದ್ದೆ ಬುಕ್ ಮಾಡ್ಕೋ. ಏರ್ಲೈನ್ಸ್ ಕೂಡ ಹೋಗ್ತಾ ಹೋಗ್ತಾ ಆನ್ಲೈನ್ನೇ ಜಾಸ್ತಿ ಪ್ರಮೋಟ್ ಮಾಡಿದ್ರು. ಈವನ್ ಟುಡೇ ನನ್ನ ಪ್ರಕಾರ ಪ್ರಿಡಾಮಿನೆಂಟ್ಲಿ ಸೇಲ್ಸ್ ಏರ್ ಟಿಕೆಟ್ ಹ್ಯಾಪನ್ಸ್ ಥ್ರೂ ದ ಟ್ರಾವೆಲ್ ಕಂಪನೀಸ್ ಓನ್ಲಿ. ಯಾಕಂದರೆ ಆನ್ಲೈನ್ ಪೆನೆಟ್ರೇಷನ್ ಸಿಕ್ಕಾಪಟ್ಟೆ ಕಮ್ಮಿ. ಇವನ್ ಇಂಡಿಯಾದಲ್ಲೂ ಕೂಡ ಎಕ್ಸೆಪ್ಟ್ ಯುವರ್ A and B ಸಿಟೀಸ್ ಮಿಕ್ಕಿದ ಎಲ್ಲ ಕಡೆನೂ ವೇರ್ ದ ಇಶ್ಯೂ ಇಂಟರ್ನ್ಯಾಷನಲ್ ಟಿಕೆಟ್ ಥ್ರೂ ಆನ್ಲೈನ್ ಹೋದೆ ಮಾಡಿದೆ ಇಲ್ಲ, ಪೆನೆಟ್ರೇಷನ್ ತುಂಬ ಕಮ್ಮಿ ಇದೆ. ಈಗಲೂ ಕೂಡ ಬೈ ಫಾರ್ ಬಿಗ್ಗೆಸ್ಟ್ ಸೇಲ್ಸ್ ಜನರೇಟರ್ ಟು ದ ಏರ್ಲೈನ್ಸ್ ಈಸ್ ಟ್ರಾವೆಲ್ ಕಂಪನೀಸ್. ಹಾಂ, ಸೊ ಆ ರೀತಿ ಕಂಪನಿ ಶುರು ಆಯಿತು 2006ನಲ್ಲಿ ಅಟ್ಲಾಸ್ ಹಾಪರ್ಸ್ ಇಂದಿರಾನಗರದಲ್ಲಿ ಶುರು ಮಾಡಿದೆ. ಫ್ರಮ್ ದೆನ್ ಆನ್ವರ್ಡ್ಸ್ ಫ್ರಮ್ ಡೊಮೆಸ್ಟಿಕ್ ಟೂರಿಸಮ್ ಅಂದರೆ ಇಟ್ಸ್ ಅ ರಿಟೇಲ್ ಟ್ರಾವೆಲ್ ಕಂಪನಿ. ಅಂದರೆ ಒಬ್ಬ ಟ್ರಾವೆಲರ್ ನಮ್ಮ ಹತ್ರ ಬಂದರೆ ನಾವು ಯಾವುದೇ ಸರ್ವಿಸ್ಗೂ ಇಲ್ಲ ಅನ್ನಬಾರ್ದು ಅಂತ ಹೇಳಿ. ನೀವು ಯು ಕ್ಯಾನ್ ಆಸ್ಕ್ ಮೀ ಇನ್ಶೂರೆನ್ಸ್ ಮಾಡ್ತೀರಾ, ಇಲ್ಲ ವೀಸಾ ಮಾಡ್ತೀರಾ, ಇಲ್ಲ ಪಾಸ್ಪೋರ್ಟ್ ಮಾಡ್ಕೊಳ್ತೀರಾ. ಇನ್ ಟ್ರಾವೆಲ್ ಏರಿಯಾದಲ್ಲಿ ಏನೇ ಬೇಕು ಅಂದರೂ ಇಲ್ಲ ಅನ್ನಬಾರ್ದು ಅನ್ನೋ ಒಂದು ರಿಟೇಲ್ ಟ್ರಾವೆಲ್ ಕಂಪನಿಯಿಂದ ಶುರು ಮಾಡಿದ್ದು. ದೆನ್ ಇವೆಂಚುಲಿ ನಾವು ವಿ ಹ್ಯಾಂಡಲ್ ಪ್ರಿಡಾಮಿನೆಂಟ್ಲಿ ಓನ್ಲಿ ದ ಇಂಟರ್ನ್ಯಾಷನಲ್ ಟ್ರಾವೆಲ್, ಲಿಟಲ್ ಬಿಟ್ ಆಫ್ ಡೊಮೆಸ್ಟಿಕ್ ಈಸ್ ಡೈಯಿಂಗ್ ಡೇ ಬೈ ಡೇ ಬಿಕಾಸ್ ಕಸ್ಟಮರ್ಸ್ ಡೈರೆಕ್ಟ್ಲಿ ಬುಕ್ ಟುಡೇ. ದೇ ಕ್ಯಾನ್ ಮೇಕ್ ಅ ಕಾಲ್ ಆ್ಯಂಡ್ ಬುಕ್, ಆ್ಯಂಡ್ ಅಲ್ಲಿ ನಮಗೆ ಸ್ಕೋಪ್ ತುಂಬ ಕಮ್ಮಿ ಇದೆ. ಇಂಟರ್ನ್ಯಾಷನಲ್ ಸ್ಟಿಲ್ ಸ್ಕೋಪ್ ಇದೆ. ಎಲ್ಲಿವರೆಗೂ ಪ್ರಾಬಬ್ಲಿ ನಮ್ಮ ಇಂಡಿಯನ್ ಪಾಸ್ಪೋರ್ಟ್ಗೆ ಒಂದು 100 ಕಂಟ್ರಿಗೆ ವೀಸಾ ಆನ್ ರೈವಲ್ ಸಿಗುತ್ತೆ ಅಂತ ಏನೋ ಮಾಡಿದ್ರೆ ಐ ಥಿಂಕ್ ಟ್ರಾವೆಲ್ ಕಂಪನೀಸ್ ಜಾಬ್ಸ್ ವಿಲ್, ಟ್ರಾವೆಲ್ ಏಜೆಂಟ್ಸ್ಗೆ ಥ್ರೆಟ್ ಶುರು ಆಗುತ್ತೆ. ಮೊದಲೆಲ್ಲ ಏಜೆಂಟ್ಸ್ ವಿಲ್ ಸರ್ವೈವ್ ಬೇಸ್ಡ್ ಆನ್ ರೆವೆನ್ಯೂ ವಿಚ್ ಇಸ್ ಗಿವನ್ ಬೈ ಏರ್ಲೈನ್. ಒಂದು ಟಿಕೆಟ್ ನೀವು ಇಶ್ಯೂ ಮಾಡಿದ್ರೆ ಇಷ್ಟು ಅಂತ ಏರ್ಲೈನ್ ಕೊಡ್ತೀವಿ ನಿಮಗೆ. ಒಂದು ಹೋಟೆಲ್ ಬುಕ್ ಮಾಡಿದ್ರೆ ಹೋಟೆಲ್ ವಿಲ್ ಪೇ, ಹೋಟೆಲ್ ಸ್ಟಿಲ್ ಪೇ. ಬಟ್ ಏರ್ಲೈನ್ ಸ್ಟಾಪ್ ಮಾಡಿದ್ದಾರೆ ಲಾಂಗ್ ಬ್ಯಾಕೆ. ಏರ್ಲೈನ್ ವಿಲ್ ನಾಟ್ ಪೇ ಎನಿ ರೆವೆನ್ಯೂ ಟು ಯು ನಾವು, ಕಮಿಷನ್ಸ್ ಕೊಡಲ್ಲ. ಸೊ ಆವಾಗಲೇ ಥ್ರೆಟ್ ಇತ್ತು. ಬಟ್ ವಿತ್ ವೀಸಾ ಆನ್ ಅರೈವಲ್ ಬಂದರೆ ನಮಗೆ ಲೈಕ್ ಫ್ರೆಂಚ್ ವೀಸಾ ತಗೊಳ್ಳಿ ಅಥವಾ ಫ್ರೆಂಚ್ ಪಾಸ್ಪೋರ್ಟು, ಜರ್ಮನ್ ಪಾಸ್ಪೋರ್ಟ್, UK ಪಾಸ್ಪೋರ್ಟ್, US ಪಾಸ್ಪೋರ್ಟ್ ಹೋಲ್ಡರ್ಸ್ಗೆ ಆಲ್ಮೋಸ್ಟ್ 200 ಕಂಟ್ರೀಸ್ ದೇ ಟ್ರಾವೆಲ್ ಫ್ರೀ. ದೇ ಕ್ಯಾನ್ ಜಸ್ಟ್ ಬೋರ್ಡ್ ದ ಫ್ಲೈಟ್ ಆ್ಯಂಡ್ ಲ್ಯಾಂಡ್ ಎನಿ ಕಂಟ್ರಿ ದೇ ವಾಂಟ್ ಎಕ್ಸೆಪ್ಟ್ ಇಂಡಿಯಾ ಬೇಕಂದರೆ ವೀಸಾ ಬೇಕು ಎಲ್ಲ ಕಂಟ್ರೀಸ್ಗೂ. ಬಟ್ ಈ ಪಾಸ್ಪೋರ್ಟ್ ಡೆವಲಪ್ಡ್ ಕಂಟ್ರಿ ಪಾಸ್ಪೋರ್ಟ್ ಹೋಲ್ಡರ್ಸ್ಗೆ ವೀಸಾ ಬೇಕಾಗಿಲ್ಲ, ದೇ ಕ್ಯಾನ್ ಟ್ರಾವೆಲ್ ಎನಿವೇರ್. ಆ ರೀತಿ ನಮ್ಮ ಕಂಟ್ರಿಗೆ ಏನಾರು ಆದರೆ ಈಗ ನಮ್ಮ ಮೇಲೆ ಡಿಪೆಂಡೆನ್ಸ್ ಏನಿದೆ ಕಸ್ಟಮರ್ಸ್ಗೆ ಟ್ರಾವೆಲರ್ಸ್ಗೆ ಈಸ್ ಒನ್ ಆಫ್ ದ ಮೇಜರ್ ರೀಸನ್ ಈಸ್ ವೀಸಾ. ಸೊ ದಟ್ ವಿಲ್ ಕಮ್ ಡೌನ್. ಸೊ ಅಲ್ಲಿವರೆಗೂ ವಿ ಹ್ಯಾವ್ ಲಿಟಲ್ ಬಿಟ್ ಗುಡ್ ಸ್ಕೋಪ್. ಸೊ ದಟ್ಸ್ ಹೌ ವಿ ಆರ್ ಡೂಯಿಂಗ್ ಓನ್ಲಿ ಇಂಟರ್ನ್ಯಾಷನಲ್ ಟ್ರಾವೆಲ್. ಸೊ ಹಾಗೆ ಈಗ ಒಂದು ಇಂಟರ್ನ್ಯಾಷನಲ್ ಟ್ರಾವೆಲ್ ಅಥವಾ ಡೊಮೆಸ್ಟಿಕ್ ಟ್ರಾವೆಲ್ ಹ್ಯಾಂಡಲ್ ಮಾಡ್ತಾ 19 ವರ್ಷಗಳಿಂದ ಮಾಡ್ತಾ ಇರುವಂಥ ದೇವೇಂದ್ರ ಬಡಿಗೇರ್ ಅವರು ಸ್ವತಃ ಟ್ರಾವೆಲರ್ ಕೂಡ ಹೌದು ಮತ್ತು ಟ್ರಾವೆಲ್ ಎಂಥೂಸಿಯಾಸ್ಟ್ ಕೂಡ ಹೌದು. ಎಕ್ಸ್ಪೀರಿಯನ್ಸ್ಗೋಸ್ಕರ ಅವರು ಟ್ರಾವೆಲ್ ತುಂಬ ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ಹೇಳೋದು ಮರ್ತೆ ನಾನು ದೇವೇಂದ್ರ ಅವ್ರ ಬಗ್ಗೆ, ಅವರು ಒಬ್ಬ ಫಿಲ್ಮ್ ಮೇಕರ್ ಕೂಡ. ಸೊ ಅಂದರೆ ಜನರಿಗೆ ಗೊತ್ತಿರ್ಬೋದು, ಅವರು ತಮ್ಮ 3ನೇ ಸಿನಿಮಾ ಇತ್ತೀಚೆಗೆ ಸಾಕಷ್ಟು ಅವಾರ್ಡ್ ಫಂಕ್ಷನ್ಗಳಿಗೆ ಹೋಗಿದೆ. ವನ್ಯ ಅಂತ ಹೇಳಿ ಅವರು ಇತ್ತೀಚಿನ ಸಿನಿಮಾ. ಇದಕ್ಕಿಂತ ಮುಂಚೆ ರುದ್ರಿ ಫಸ್ಟ್ 2019ನಲ್ಲಿ, ದೆನ್ ಇನ್ ಅಂತ ಹೇಳಿ ಲಾಕ್ಡೌನ್ ಸ್ಟೋರಿ, ಲಾಕ್ಡೌನಲ್ಲೇ ಶೂಟ್ ಮಾಡಿದ್ದು. ಈಗ ಕರೆಂಟ್ಲಿ ಫೆಸ್ಟಿವಲ್ ಸರ್ಕಿಟ್ ಹೋಗಿರೋದು ವನ್ಯ ಅಂತೇಳಿ. ಓಕೆ. ರುದ್ರಿ ರೇಪ್ ಆ್ಯಂಡ್ ರಿವೆಂಜ್ ಸ್ಟೋರಿ. ಇನ್ ಲಾಕ್ಡೌನ್ ಸ್ಟೋರಿ ಅಂದರೆ ಒಂದು ಹೆಣ್ಮಗಳು ಒಂದೇ ಮನೆಯಲ್ಲಿ ಲಾಕ್ ಆಗಿ ಏನೇನು ಅನುಭವಿಸಿದ್ರು ಸಿಟಿಸನ್ಸು ಆ್ಯಸ್ ಅ ಲಾಕ್ಡೌನ್ ಪ್ರಾಬ್ಲಮ್ಸು ಅದೆಲ್ಲ ಅವಳ ಮುಖಾಂತರ ಅನುಭವಿಸಿ ಒಂದು ಸ್ಟೋರಿ, ಒಂದು ಮೆಸೇಜ್ ಕೊಡೋಂಥದ್ದು, ಅಂದರೆ ಪಾಸಿಟಿವ್ ಮೆಸೇಜ್ ಕೊಡೋಂಥದ್ದು. ಯಾಕಂದರೆ ಆ ಟೈಮ್ನಲ್ಲಿ ನೋಡಿ ಪೀಪಲ್ ಸೂಸೈಡ್ ಮಾಡ್ಕೊತಾಯಿದ್ರು, ಪ್ಯಾಂಡಮಿಕಲ್ಲಿ ಜಾಬ್ಲೆಸ್ಸು, ದುಡ್ಡಿಲ್ಲ, ಏನೆಲ್ಲ ಪ್ರಾಬ್ಲಮ್ ಆಯಿತು. ಇದೆಲ್ಲ ಪ್ರಾಬ್ಲಮ್ ಇವಳಿಗಿರುತ್ತೆ, ಆದರೆ ಇವಳು ಹೇಗೆ ಪಾಸಿಟಿವ್ ಎತ್ಕೊಂಡು ಲೈಫ್ನ ಬೆಟರ್ ಮಾಡ್ಕೊತಾಳೆ ಅನ್ನೋದು ಸ್ಟೋರಿ. ವಂಡರ್ಫುಲ್. ಅದಾಯಿತು. ಈಗ ವನ್ಯ ಬೇಸ್ಡ್ ಆನ್ ಫಾರೆಸ್ಟ್ ಫೆಸ್ಟಿವಲ್ ಸರ್ಕಿಟ್ಲಿದೆ. ಸೊ ಹಾಗೆ ಸಿನಿಮಾಗಳ ಬಗ್ಗೆ ನಾವು ಇನ್ನೊಂದು ಕಾರ್ಯಕ್ರಮದಲ್ಲಿ ಮಾತಾಡ್ಬೋದು. ಈಗ ವಾಪಸ್ ನಾವು ನಮ್ಮ ಸಂಚಾರಿಗೆ ಬರೋದಾದರೆ, ಅವರೊಬ್ಬ ಸಂಚಾರ ಪ್ರಿಯ ನಮ್ಮ ಬಡಿಗೇರವರು. ಸೊ ಹೀಗಾಗಿ ನಾನು ಕೇಳೋದು, ನೀವು ಯಾವ ದೇಶಗಳಿಗೆ ಹೋಗಿದ್ದೀರಾ ಮತ್ತು ಯಾವ ದೇಶಗಳ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಸುಮಾರು ಒಂದು 27 ಕಂಟ್ರೀಸ್ಗೆ ಹೋಗಿದ್ದೀನಿ. ಟ್ರಾವೆಲ್ ಅಂತ ಬಂದಾಗ ಅಥವಾ ಪ್ರವಾಸ ಅಂತ ಬಂದಾಗ ಅನುಭವ ಮುಖ್ಯ ಆಗಬೇಕು, ಎಕ್ಸ್ಪೀರಿಯನ್ಸ್ ಮುಖ್ಯ ಆಗಬೇಕು. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ನಾನು ಕೂಡ ಟ್ರಾವೆಲರ್ ಆಗಿ ಮೆಚೂರ್ ಆಗಿದ್ದೀನಿ. ಯಾಕಂದರೆ ಟ್ರಾವೆಲ್ ಮಾಡೋದ್ರಿಂದ ಬೈ ಡಿಫಾಲ್ಟ್ ನಿಮ್ಮ ಮೆಚುರಿಟಿ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಸಿಂಗಪುರ್ ಹೋಗ್ತೀರಾ,
ಅಲ್ಲಿ ನೀಟ್ನೆಸ್ ನೋಡ್ತೀರಾ. ಸೊ ನೀವು ಕಲಿಯುವಂಥ ಮನಸ್ಸಿದ್ರೆ ನೀವು ಕಲ್ತ್ಕೊಂಬರ್ತೀರ ಎಷ್ಟು ನೀಟಾಗಿರಬೇಕು, ಪಂಕ್ಚುಲ್ ಆಗಿರಬೇಕು, ಎಲ್ಲೂ ಉಗಿಬಾರ್ದು, ಅಥವಾ ಟ್ರಾಫಿಕ್ ಸಿಗ್ನಲ್ ಹೆಂಗೆ ಕ್ರಾಸ್ ಮಾಡಬೇಕು. ಪ್ರತಿಯೊಂದು ಕಂಟ್ರಿ ಏನೋ ಒಂದು ಕಲಿಸುತ್ತೆ, ನಾವು ಅದನ್ನ ಕಲಿಬೇಕು. ಅದೊಂದು ಟ್ರಾವೆಲ್ ಮಾಡಿದಾಗ ಅದೊಂದು ಬೈ ಡಿಫಾಲ್ಟ್ ಆಗುತ್ತೆ. ನಾನು ಈ ಯುರೋಪ್ಗೆಲ್ಲ ಹೋಗಿ ಬಂದಮೇಲೆ ನಾನು ಕಾರ್ ಓಡಿಸ್ಬೇಕಾದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ, ಹಾರ್ನ್ ಹೊಡಿಲ್ದಂಗೆ ಇರೋಕ್ಕೆ ನಾನು ಟ್ರೈ ಮಾಡ್ತೀನಿ. ಬಟ್ ಅದರಿಂದ ಒಂದು ಸೈಡ್ ಎಫೆಕ್ಟ್ ಏನಾಗುತ್ತೆ ಅಂದರೆ, ಯಾರು ಹಾರ್ನ್ ಹೊಡಿದಿರ್ತಾರಲ್ಲ ಅವ್ರ ಬಗ್ಗೆ ಸ್ವಲ್ಪ ನಿಮಗೆ ಅಸಹನೆ ಶುರು ಆಗುತ್ತೆ. ಅದು ಆಗಬಾರ್ದು. ಯಾಕೆಂದರೆ ಎಲ್ಲರೂ ಒಂದೇ ಸಲ ಚೇಂಜ್ ಆಗಲ್ಲ. ನೀವು ಚೇಂಜ್ ಆಗಿದ್ರೆ ಅವ್ರಿಗೆ ಅವ್ರ ಟೈಮ್ ಬರಬೇಕು. ಪಾಪ ನಾನು ಚೇಂಜ್ ಆಗಿದ್ದ ತಕ್ಷಣ ಜಗತ್ತು ಚೇಂಜ್ ಆಗಬೇಕಂತ ಏನಿಲ್ಲ. ಸೊ ಆಮೇಲೆ ಇನ್ನೊಂದು ಈ ವಿಚಾರ ಬಂದಿರೋದ್ರಿಂದ ನಮ್ಮ ಹತ್ರ ಅಂದರೆ ಎಷ್ಟು ಇನ್ಸೆನ್ಸಿಟಿವ್ ನಾವು ರೋಡಲ್ಲಿ ಅಂತಂದರೆ, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತಿರೋದು, ನಾವು ರೋಡಲ್ಲಿ ಟ್ರಾವೆಲ್ ಮಾಡ್ತಿರ್ತೀವಿ, ಗಾಡಿ ಓಡಿಸ್ತಾ ಇರ್ತೀವಿ, ಯಾವುದೋ ಫಾರ್ ಸಮ್ ರೀಸನ್ ಯಾವುದೋ ಗಾಡಿ ಸ್ಟಕ್ ಆಗುತ್ತೆ, ಯಾವುದೋ ಕಾರ್ ಸ್ಟಕ್ ಆಗುತ್ತೆ, ಅಥವಾ ಟೂ ವೀಲರ್ನವನು ನಿಂತ್ಕೊಂಡ್ಬಿಡ್ತಾನೆ, ಏನೋ ಆಗುತ್ತೆ ಅವನಿಗೆ. ಇಲ್ಲಿ ಹಿಂದಿರೋ ಹಾರ್ನ್ ಹೊಡಿತಾ ಇರ್ತಾರೆ. ಹೌದು, ಅರೆ ಅವ್ನಿಗೆ ಏನೋ ಆಗಿದೆ, ಅದಕ್ಕೆ ಅವ್ನು ಹೋಗ್ತಾ ಇಲ್ಲ. ಹೌದು, ಅವ್ನು ಸುಮ್ಮನೆ ನಿಂತ್ಕೊಂಡಿಲ್ಲ, ಅಲ್ಲಿ ಮಜಾ ಮಾಡ್ತಾ ಇಲ್ಲ. ಈಗ ಅವ್ನಿಗೆ ಹಾರ್ನ್ ಹೊಡೆದ್ರೆ ಅವ್ನು ಏನು ಮಾಡ್ಬೇಕು ಪಾಪ? ಕರೆಕ್ಟ್. ಕಾರು ಫಾರ್ ಎಕ್ಸಾಂಪಲ್ ಬ್ರೇಕ್ ಡೌನ್ ಆಗಿದೆ ಅಂತಂದರೆ ಅದು ಸ್ಟಾರ್ಟೇ ಆಗ್ತಾ ಇಲ್ಲ ಅಂದಮೇಲೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಸೊ ಅವಾಗ ಏನು ಮಾಡ್ಬೇಕು ನಾವು? ವೆಯ್ಟ್ ಮಾಡಬೇಕು, ಪಕ್ಕಕ್ಕೆ ತೊಗೊಂಡು ಹೋಗಬೇಕು, ಕನ್ಸಿಡ್ರೇಟ್ ಆಗಬೇಕಲ್ವ ನಾವು. ಅಂದರೆ ಒಂದು ಎಕ್ಸಾಂಪಲ್ ಹೇಳಿರೋದು. ಈ ಥರದ ವಿಚಾರಗಳು ಫ್ರಾನ್ಸು, ಯುರೋಪಿನ ಬೇರೆ ಬೇರೆ ದೇಶಗಳಿಗೆ ಹೋದಾಗ, ಇತ್ತೀಚೆಗೆ ನಮ್ಮ ಮಾರಿಷಸ್ಗೆ ಹೋದಾಗ ಅಲ್ಲೂ ಕೂಡ ನಾನು ತುಂಬ ಕಲಿತಿದ್ದೀನಿ. ನೀವು ಹೇಳ್ದಂಗೆ ಕಲಿಯುವಂಥ ಮನಸ್ಸಿದ್ರೆ ನಿಮಗೆ ಕಲಿಯೋಕ್ಕೆ ಎಲ್ಲ ಕಡೆ ಸಿಗುತ್ತೆ ನಿಮಗೆ, ವಿಶೇಷವಾಗಿ ಬೇರೆ ದೇಶಗಳಿಗೆ ಹೋದಾಗ. ಯಾಕಂದರೆ ಅಲ್ಲಿ ಬೇರೆ ಥರದ್ದೇ ಕಲಿಕೆಗಳಿವೆ. ಹೌದು. ಎಸ್, ಸಾರಿ ನಾನು ಜಾಸ್ತಿ ಮಾತಾಡಿದೆ. ಇಲ್ಲ, ಅದು ನೀವು ಅದಕ್ಕೆ ಆ್ಯಡಿಂಗ್ ಟು ಯುವರ್ ಪಾಯಿಂಟ್, ನಾನು ನಾರ್ಮಲಾಗಿ ಯು ಕೆಲ್ಲಿ ಏನು ನೋಡಿದ್ದೀನಿ, ಬಟ್ ಅಲ್ಲಿಂದ ಕಲ್ತಿರೋದೇನೆಂದರೆ, ಅಲ್ಲಿ ನೀವು ಒಂದು ಲೇನಲ್ಲಿ ಕಾರ್ ಓಡಿಸ್ಬೇಕಾದ್ರೆ ಸಪೋಸ್ ನಿಮ್ಮ ಮುಂದೆ ಯಾರೋ ಬಂದರೆ, ಅದು ನಿಮ್ಮ ಜಾಗ ಇಲ್ಲ ಪಾಸ್ ಆಗೋಕ್ಕೆಂದರೆ, ಅವನು ಇಲ್ಲಿ ಜಾಗ ನೋಡ್ಕೊಂಡು ಇಲ್ಲಿ ಕಾರ್ ನಿಲ್ಲಿಸ್ಬಿಡ್ತಾನೆ, ಅವ್ನು ಬಂದು ಪಾಸ್ ಆಗಲಿ ಅಂತ. ಆಮೇಲೆ ಇವನು ಹೋಗ್ತಾನೆ. ಈ ರೀತಿ ಕಾಮನ್ ಸೆನ್ಸು ಇಡೀ ಯು ಕೆಲ್ಲಿ ನೋಡಿದ್ದೀನಿ ನಾನು. ಆಯಿತಾ, ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು ಡ್ರೈವ್ ಮಾಡೋಕ್ಕಾದ್ರೆ ಅಲ್ಲಿ ನೋಡ್ತೀನಿ, ಅವ್ನು ಪಾಸ್ ಆಗಬೇಕು. ನಾನು ಈಗ ಏನಾಗುತ್ತೆ, ಅವನು ಅರ್ಜೆಂಟು ನಾವು ಅರ್ಜೆಂಟ್, ಇಬ್ಬರು ಬಂದು ಒಂದು ಕಡೆ ಸ್ಟಕ್ ಆಗ್ಬಿಡ್ತೀವಿ. ಆಮೇಲೆ ನಮ್ಮ ಹಿಂದೆ ಇನ್ನೊಂದು ಗಾಡಿಗಳು ನಿಂತ್ಕೊಂಡಿರ್ತೇವೆ. ಬಟ್ ನಾನು ಇಲ್ಲೇ ನಿಂತ್ಕೊಂಡು ಅವ್ನು ಪಾಸ್ ಆಗೋಕ್ಕೆ ಅವಕಾಶ ಕೊಟ್ಟರೆ ಆಮೇಲೆ ನಾವು ಹೋಗ್ಬೋದು ಅನ್ನೋದೇನಿದೆಯಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡ್ತಾನೆ, ಇದು ವರ್ಕ್ ಆಗ್ತಾ ಇದೆ. ಸೊ ನೀವು ಹೇಳ್ದಂಗೆ ಅದು ಓವರ್ ದ ಪೀರಿಯಡ್ ಆಫ್ ಟೈಮ್ ಸರಿ ಹೋಗುತ್ತೆ. ಈ ರೀತಿಯ ಕಲಿಕೆಗಳಾಗತ್ತೆ ಒಂದು ಟ್ರಾವೆಲ್ ಮಾಡಿದಾಗ. ಎರಡನೇದಾಗಿ ನಮಗೆ ಅನುಭವಗಳು ಬೇಕು, ಟು ಕ್ಯಾರಿ ಸಮಥಿಂಗ್ ಆಲ್ವೇಸ್, ಟು ಫೀಲ್ ಸಮಥಿಂಗ್ ಗುಡ್, ಟು ಟಾಕ್ ಅಬೌಟ್ ಇಟ್. ಓಕೆ, ಸೊ ನನಗೆ ತುಂಬ ಅನುಭವ ಕೊಟ್ಟಿರೋದು, ಎಕ್ಸ್ಪೀರಿಯನ್ಸ್ ಆಗಿರೋಂಥ ವೆಕೇಷನ್ಸಲ್ಲಿ ಒಂದು ನನಗೆ ಇಲ್ಲೇ ಇಂಡಿಯಾದಲ್ಲೇ ಹೇಳ್ತೀನಿ. ಚಿಕ್ಕಮಗಳೂರು ಹೋಗಿದ್ವಿ, ಲಾಂಗ್ ಬ್ಯಾಕ್, ವೆರಿ ಲಾಂಗ್ ಬ್ಯಾಕ್. ಇಟ್ ವಾಸ್ ಪೋಸ್ಟ್ ಮಾನ್ಸೂನು. ಕಳಸದಲ್ಲೆಲ್ಲ ಒಂದು ಕಡೆ ಸ್ಮಾಲ್ ಹಿಲ್ ಮೇಲೆ ಒಂದು 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 ಸ್ಮಾಲ್ ಮನೇಲಿ ಸ್ಟೇ ಮಾಡಿದ್ವಿ. ಓಕೆ, ಹೋಮ್ ಸ್ಟೇ ಅಂತ ಇರಲಿಲ್ಲ, ಬಟ್ ನನ್ನ ಮೆಂಟರ್ ಇದ್ದಾರೆ ಟ್ರಾವೆಲ್ ಇಂಡಸ್ಟ್ರಿ, ವೆಂಕಟರಮಣ ಅಂಥೇಳಿ. ಅವರೀಗ ಅವ್ರ ಮಲ್ಲೇಶ್ವರಂ ಇರೋದು. ಅವ್ರ ಮನೆ ಅವ್ರ ಆಫೀಸ್ ಮೇಲ್ಗಡೆ ಇಷ್ಟೇ ಏರಿಯಾದಲ್ಲೇ ದೊಡ್ಡ ಕಾಡೆ ಮಾಡಿದ್ದಾರೆ. 300ಕ್ಕೂ ಹೆಚ್ಚು ಸಸಿಗಳಿದೆ ಅಲ್ಲಿ. ಓಕೆ, ಕಾಡು ಥರ. ಸೊ ಅವ್ರಿಗೂ ನೇಚರ್ ಇಷ್ಟ. ಸೊ ಅಲ್ಲಿ ಹೋದಾಗ ಅವ್ರ ಮನೇಲಿ ಸ್ಟೇ ಮಾಡಿದ್ವಿ ನಾವು. ಕಿಟಕಿ ಬಾಗಿಲು ಅಂದರೆ ನಿಮಗೆ ಕಂಪ್ಲೀಟ್ಲಿ ವೆರಿ ವೆರಿ ಲೋಕಲ್ ಎಕ್ಸ್ಪೀರಿಯೆನ್ಸು. ಹೊತ್ಕೊಳ್ಳೋ ರಗ್ಗು, ಕಿಟಕಿ ತೆಗೆದ್ರೆ ಕಿಟಕಿಯಿಂದ ಬರುವಂಥ ಮಿಸ್ಟು, ನೀವು ಸ್ನಾನ ಮಾಡೋಕ್ಕೆ ಆ ಒಂದು ತಾಮ್ರದ ಕಾಯ್ದಿರುವಂಥ ಆ ನೀರು, ನೀವು ಆ ತಮಗೆ ಕೂಡ ತಾಮ್ರದಿರುತ್ತೆ. ಆಮೇಲೆ ಸೊ ಹೋಲ್ ಅಂದರೆ ನೀವು ಅಲ್ಲಿ ಇರಬೇಕಾದ್ರೆ ನಿಮಗೆ ಒಂದು ಫೇರಿ ಟೇಲ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನೀವು ಪ್ರತಿದಿನ ಇಲ್ಲೇ ಇದ್ದು ಯಾವುದೋ ಒಂದು ಮಲೆನಾಡಲ್ಲಿ ಒಂದು ಹೆಂಚಿನ ಮನೆಯಲ್ಲಿ ಆ ರೆಡ್ ಆಕ್ಸೈಡ್ ಫ್ಲೋರಿಂಗು, ಹೊದ್ಕೊಳ್ಳೋಕ್ಕೆ ಟಿಪಿಕಲ್ ಬ್ಲ್ಯಾಕ್ ಕಲರ್ ರಗ್ಗು, ಬೆಳಗ್ಗೆ ನೀವು ಕಿಟಕಿ ಓಪನ್ ಮಾಡಿದ್ರೆ ಮಿಸ್ಟ್ ಒಳಗಡೆ ಬರೋಂಥದ್ದು, ಆಮೇಲೆ ನೀವು ಸ್ನಾನ ಮಾಡಿದ್ರೆ ಆ ಸ್ನಾನದ ಮನೆ ಆಚೆ ಕಡೆ ಇರುತ್ತೆ, ಮಲ್ನಾಡು ಸೈಡ್ ಇರುತ್ತಲ್ಲ ಅವು ಅನುಭವ ಕೊಡುವಂಥವು. ಆಮೇಲೆ ರಾತ್ರಿ ಕಂಪ್ಲೀಟ್ಲಿ ಆಕಾಶ ತುಂಬ ನಕ್ಷತ್ರಗಳು ನೋಡಿಲ್ಲ ಅನ್ಸುತ್ತೆ ಜನಗಳು. ಅದು ಅನುಭವ. ಅದು ಬೆಂಗಳೂರಿನಂತೂ ನೋಡಿಲ್ಲ. ಎಕ್ಸಾಕ್ಟ್ಲಿ, ಯಾಕಂದರೆ ಇಷ್ಟು ಲೈಟ್ ಇರುತ್ತೆ ಇಲ್ಲಿ. ನನಗೆ ಅದು ಒಂದು ರೀತಿಯ ಅನುಭವ ಕೊಡ್ತಾವತ್ತು. ಓಕೆ, ನನಗೆ ಆಮೇಲೆ ಯಾವುದೋ ಹೋಟೆಲಿರೋರು ಹೇಳಿದ್ರು, ಹೌ ಡು ವಿ ಡ್ರೈವ್ ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಅಂತ. ಅಂದರೆ ಅವ್ರದ್ದೊಂದು ಪ್ರಾಪರ್ಟಿ ಇತ್ತಲ್ಲಿ. ಸೊ ನಾನು ಹೇಳಿದೆ, ನೀವು ಪ್ರಾಪರ್ಟಿ ಡ್ರೈವ್ ಮಾಡಬೇಡಿ, ನೀವು ಎಕ್ಸ್ಪೀರಿಯನ್ಸ್ ಡ್ರೈವ್ ಮಾಡಿ, ಪ್ರಾಪರ್ಟಿ ಪ್ರಮೋಟ್ ಆಗುತ್ತೆ ಅಂತ ಹೇಳಿದೆ. ಓಕೆ, ಆಯಿತಾ. ನಿಮ್ಮ ಹೋಟೆಲ್ ನೀವು ಪ್ರಮೋಟ್ ಮಾಡೋಂಗಿದ್ರೆ ಯಾಕೆ ಪ್ರಮೋಟ್ ಮಾಡಬೇಕು, ಇಲ್ಲಿ ಯಾಕೆ ಬರಬೇಕು ಅಂತ ಕೇಳ್ತಾರೆ. ಈ ಅನುಭವಗಳು ಸಿಗುತ್ತೆ ಅಂತಂದರೆ ಯಾರೋ ಬರ್ತಾರಲ್ವ. ಸೊ ಈ ರೀತಿ ಅನುಭವಗಳಿದ್ರೆ ಅಟ್ಲೀಸ್ಟ್ ಯು ಕ್ಯಾನ್ ಪ್ರಮೋಟ್ ಬೈ ಪ್ರಾಡಕ್ಟ್ ಆಗಿ ನಿಮ್ಮ ಅಕಾಮಿಡೇಷನು, ನೀವು ಹೋಗಿ ಟ್ರಾನ್ಸ್ಪೋರ್ಟೇಷನ್ ಇವೆಲ್ಲ ಆಗ್ಬೋದು. ಸೊ ಚಿಕ್ಕಮಗಳೂರು ಆಗಿದ್ದು ನಂಗೆ ಅದೊಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸು. ಆಮೇಲೆ ಇನ್ನೂ ಒಂದು, ನಾನು ಫಿನ್ಲ್ಯಾಂಡ್ಗೆ ಹೋಗಿದ್ದೆ. ಫಿನ್ಲ್ಯಾಂಡ್
ಹೆಲ್ಸಿಂಕಿಯಿಂದ ಸುಮಾರು 1 hour ಫ್ಲೈಟ್ ತೊಗೊಂಡ್ರೆ ಇನಾರಿ ಅಂತ ಒಂದು ಜಾಗ ಇದೆ. ಇನಾರಿ ಕಮ್ಸ್ ಇನ್ ಆರ್ಟಿಕ್ ಸರ್ಕಲ್ ಬರುತ್ತೆ, ಆಯಿತಾ. ಆರ್ಕ್ಟಿಕ್ ಸರ್ಕಲ್ ಅಂದರೆ ಏನು ಆ್ಯಕ್ಚುಲಿ? ಆರ್ಟಿಕ್ ಸರ್ಕಲ್ ದೇರ್ ಆರ್ ಟೂ, ಒಂದು ಅಂಟಾರ್ಟಿಕಾ, ಒಂದು ಆರ್ಟಿಕ್ ಸರ್ಕಲ್. ಇಫ್ ಯು ಗೋ ಅಬೌವ್ ಆರ್ಟಿಕ್ ಸರ್ಕಲ್ ಇಟ್ಸ್ ಆಲ್ ಎಕ್ಸ್ಟ್ರೀಮ್ ವೆದರ್ ಇರುತ್ತೆ ನಿಮಗೆ. ದೇರ್ ಇಸ್ ಅ ಪ್ಲೇಸ್ ಕಾಲ್ಡ್ ಪೋಕಾದಲ್ಲಿ ಇಟ್ ವಾಸ್ -75 in 1960. ಓಕೆ. ನಾವು ಹೋಗಿದ್ದು ಡೀಪ್ ವಿಂಟರಲ್ಲಿ. ಯಾಕಂದ್ರೆ ಡೀಪ್ ವಿಂಟರಲ್ಲಿ ನಾವು ಇಂಡಿಯನ್ಸ್, ನಾನು ಹೋದಾಗ ನೋಡ್ತಿರಲ್ಲ, ಈಗ ಹೋಗ್ತಿರ್ಬೋದೇನೋ. ಡೀಪ್ ವಿಂಟರ್ ಅಂತಂದರೆ ಸಮ್ವೇರ್ ಇನ್ ಎಂಡ್ ಆಫ್ ಜಾನ್ವರಿ ಆರ್ ಮಿಡ್ ಆಫ್ ಫೆಬ್ರವರಿ ಹೆಂಗಿರುತ್ತೆ, ನಿಮಗೆ ಅಲ್ಲಿ ಬೆಳಕೆ ಆಗಲ್ಲ. ಓಕೆ. ನೀವು ಯಾವ ಇಯರಲ್ಲಿ ಹೋಗಿದ್ದು? ನಾನು ಹೋದಾಗ 2000 ಐ ಥಿಂಕ್ 16-17. ಓಕೆ. ಯಾಕೆಂದರೆ ನೀವು 1960ನಲ್ಲಿ -75 ಅಂತ ಹೇಳಿದ್ರಲ್ಲ, ತುಂಬ ಜನ ಅದಕ್ಕೆ ಕನೆಕ್ಟ್ ಆಗಿಬಿಡ್ತಾರೆ. ಸೊ ಅದು ಅವಾಗಿತ್ತು. ಬಟ್ ಇವರು ಇವಾಗ ಈಗ -40 ಏನೋ ಇತ್ತು ನಾವು ಹೋದಾಗ, -40 ಇತ್ತು. ಸೊ ವೆನ್ ಅಂದರೆ ಬೆಳಕೆ ಆಗಲ್ಲ. ಹೆಂಗೆ ಗೊತ್ತಾಗುತ್ತೆ ಬೆಳಕಾಗಿದೆ ಅಂತಂದರೆ, ಒಂದು ಟೈಮ್ ನೋಡ್ಕೊಂಡು ಹೇಳ್ಬೇಕು, ಮಲ್ಕೋಬೇಕು. ಇನ್ನೂ ಒಂದು ವೆನ್ ಎಂಟೈರ್ ಅಟ್ಮಾಸ್ಫಿಯರು ಬ್ರೈಟ್ ಬ್ಲೂಯಿಶ್ ಇರುತ್ತೆ ಬೆಳಕಿದ್ದಾಗ, ಅಂದರೆ ಹಗಲಂದಾಗ. ಓಕೆ. ಕಂಪ್ಲೀಟ್ಲಿ ವೈಟ್ ಎಲ್ಲ ಕಡಿಮೆ. ನೀವು ಈಗ ನಾವು ನಾರ್ಮಲಾಗಿ ಕಾಶ್ಮೀರ ಹೋದರೆ ನಾವು ಸ್ನೋಗೆ ಹೋಗ್ತೀವಿ, 1,000 ಜನ ಓಡಾಡಿ ಎಲ್ಲ ರಾಡಿ ಮಾಡಿಬಿಟ್ಟಿರ್ತಾರೆ ಅದನ್ನ. ನಿಮ್ಗೆ ಅದೇನು ಒಂಥರ ಅಸಹ್ಯ ಆಗುತ್ತೆ. ಬಟ್ ಇಲ್ಲಿ ಎವ್ರಿಥಿಂಗ್ ಈಸ್ ವೈಟ್, ಪ್ಯೂರ್ ಸ್ನೋ. ಅದು ಇಡೀ ಅಟ್ಮಾಸ್ಫಿಯರ್ ನಿಮಗೆ ಬ್ರೈಟ್ ಬ್ಲೂ ಇರುತ್ತೆ. ಆ್ಯಂಡ್ ನೈಟ್ ಅದು ಒಂದು ಹೊರೈಸನಲ್ಲಿ ಒಂದು ಅರ್ಧ ಗಂಟೆ ಏನೋ ಸೂರ್ಯ ಹಿಂಗೆ ಬಂದಂಗೆ ಆದಾಗ ಅದು ಅನುಭವ ಆಗೋದು. ಆಮೇಲೆ ವೆನ್ ಇಟ್ ಬಿಕಮ್ಸ್ ನೈಟ್, ಇಟ್ ಬಿಕಮ್ಸ್ ಸ್ಟಿಲ್ ಬ್ಲೂ ಬಟ್ ಡಾರ್ಕ್ ಬ್ಲೂ ಬಂದ್ಬಿಡುತ್ತೆ, ಆಯಿತಾ. ಸೊ ದಟ್ ಇಸ್ ನೈಟ್. ಸೊ 100 ಕಿಲೋಮೀಟ್ರಿಗೂ ಡಾಕ್ಟರ್ ಇರಲ್ಲ. 100 ಕಿಲೋಮೀಟ್ರಿಗೆ ಒಂದು ವಿಲೇಜಲ್ಲಿ 4 ಮನೆಗಳು. ಅದು ಆ ವಿಲೇಜ್ ಅಂದರೆ ಒಂದು ಜಂಕ್ಷನ್ನು, ಅಲ್ಲೊಂದು ಫ್ಯೂಯಲ್ ಸ್ಟೇಷನ್ನು, ಅಲ್ಲೊಂದು ಏನೋ ಸೂಪರ್ ಮಾರ್ಕೆಟ್ ಥರ ಇರುತ್ತೆ. ಆಮೇಲೆ ಅಲ್ಲಿ 4-5 ಮನೆಗಳಿರುತ್ತೆ. ದಟ್ಸ್ ಕಾಲ್ಡ್ ವಿಲೇಜ್. ಅಲ್ಲಿ ಪೊಲೀಸ್ ಸ್ಟೇಷನ್ 100 ಕಿಲೋಮೀಟರ್ ಸಿಗಲ್ಲ. ನಾವು ಕೇಳಿದ್ವಿ ಏನಂತಂದ್ಬಿಟ್ಟು, ಇಲ್ಲ ನೋಬಡಿ ದೇರ್ ಇಸ್ ನೋ ಕ್ರೈಮ್. ಆ್ಯಂಡ್ ಅಲ್ಲಿ ಹೈ ಸ್ಪೀಡ್ ಇಂಟರ್ನೆಟ್ ಇತ್ತು. ನಾವೆಲ್ಲ ಇಂಟರ್ನೆಟ್ ಇತ್ತು. ದೇರ್ ಇಸ್ ನೋ ಕ್ರೈಮ್. ದೇರ್ ನೋಬಡಿ ಇಸ್ ಫಾಲಿಂಗ್ ಸಿಕ್. ಐ ಥಿಂಕ್ ಅವ್ರಿಗೆ ಪ್ರಾಬ್ಲಮ್ ಆಗೋದು ಸ್ಕಿನ್ ಇಶ್ಯೂಸ್ ಮಾತ್ರ, ಬಿಕಾಸ್ ಆಫ್ ದ ಕೋಲ್ಡ್. ಇಲ್ಲ ಇವೆರಡೂ ಬೇಕಲ್ಲ. ಆ್ಯಂಡ್ ಇಟ್ಸ್ ಅ ವೆರಿ ಹ್ಯಾಪಿ ಕಂಟ್ರಿ. ಪೀಸ್ ಇಂಡೆಕ್ಸಲ್ಲಿ ನಂಬರ್ 1 ಇದ್ದಾರೆ ಅವ್ರಿಗೆ, ಫಿನ್ಲ್ಯಾಂಡ್. ಓಕೆ. ಸೊ ಅಲ್ಲಿ ಹೋದಾಗ ನನಗೆ ಅನುಭವ ಹೇಳ್ತೀನಿ ಈಗ. ಸೊ ನಾವು ಚಿಕ್ಕವ್ರು ಬೇಕಾದ್ರೆ ನಾವು ಓದಿದ್ವಿ, ಅಂದರೆ ಎಸ್ಕಿಮೋಸ್ ಅಂತ, ಸ್ಲೆಡ್ಜಸ್ ಮೇಲೆ ಡಾಗ್ ಎಲ್ಲ ಹೋಗುತ್ತೆ, ಅವ್ರು ಕೂತ್ಕೊಂಡಿರ್ತಾರೆ. ನಮಗೆ ಎಕ್ಸ್ಪೀರಿಯನ್ಸ್ ಕೊಟ್ಟರು ಅವರು. ಓಕೆ. ಸೊ ಒಂದು 6 ಇದು 2 ಅಂತ ಒಂದು 8 ನಾಯಿಗಳು ನಮ್ಮನ್ನ ಹಿಂಗೆ ಕೂರಿಸಿದ್ದಾರೆ ಕಂಪ್ಲೀಟ್ಲಿ. ಅಂದರೆ ಕಂಪ್ಲೀಟ್ಲಿ ಕೂತ್ಕೊಂಡಾಗ ಕಂಪ್ಲೀಟ್ ನಾವು ಆಕಾಶ ನೋಡ್ತಾ ಇರ್ತೀವಿ. ಓಕೆ. ಸೊ ಆ ಜರ್ನಿ ಅಲ್ಲಿ ಟಾಲ್ ಟ್ರೀಸ್ಗಳಿದೆ. ಅಂದರೆ ಈ ಕ್ರಿಸ್ಮಸ್ ಟ್ರೀ ಒಂದು ಪರ್ಟಿಕ್ಯುಲರ್ ನೇಮ್ ಇದೆ ಆ ಟ್ರೀಗೆ. ಸೊ ಆ ಟ್ರೀಗಳ ಮಧ್ಯೆ ಹೋಗುತ್ತೆ ಪೂರ್ತಿ. ನೀವು ಹಿಂಗೆ ನೋಡ್ತಾ ಇರ್ತೀರಾ. ಆವಾಗ ಒಂದು 15 ಸೆಕೆಂಡು ಐ ಫೆಲ್ಟ್ ಐ ಆಮ್ ನಾಟ್ ಇನ್ ದಿಸ್ ವರ್ಲ್ಡ್ ಅಂತ ಅನಿಸಿತ್ತು. ಇಟ್ ಗಿವ್ಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್. ನಾ ಎಲ್ಲಿದ್ದೀನಿ ಅನ್ನೋದು, ದಟ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಓಕೆ. ಅಂದರೆ ನಾನು ಹೇಳೋದು, ಈ ಥರ ಅನುಭವಗಳು ಹುಡ್ಕೊಂಡು ಹೋಗಬೇಕು. ನಿಮಗೆ ಪ್ರವಾಸ ಬೇಕಂದರೆ ಯಾವುದೋ 5-star ಹೋಟ್ಲಿಗೆ ಹೋದೆ, ಸ್ಟೇ ಮಾಡಿದೆ, ದಟ್ ಶುಡ್ ನಾಟ್ ಬಿ ದ ಮೋಟಿವ್. ಆ್ಯಂಡ್ ಎಷ್ಟಾಗುತ್ತೆ ದುಡ್ಡು ನೆಗೋಷಿಯೇಟ್ ಮಾಡು, ಅವೆಲ್ಲ ಅನುಭವನ ನಿಮ್ಮ ಚೌಕಾಸಿ ಮಾಡ್ದಂಗೆ. ಅನುಭವ ಚೌಕಾಸಿ ಗೊತ್ತಿರಲ್ಲ. ಸೊ ಯು ಶುಡ್ ಬಿ ದೇರ್ ಆನ್ ದ ಸ್ಪಾಟ್, ಪ್ಯೂರ್ಲಿ ಎಕ್ಸ್ಪೀರಿಯನ್ಸ್ ಬೇಕಂದರೆ. ಇನ್ನೂ ಒಂದು ಅಂಟಾರ್ಟಿಕಾ ಹೋದಾಗ, ಅಂಟಾರ್ಟಿಕಾ ಹೋಗಿದ್ದು ಆ 3 ದಿನ ಡ್ರೇಕ್ ಪ್ಯಾಸೇಜ್ನ ಕ್ರಾಸ್ ಮಾಡಿದ್ದು. ನೀವು ಅಂಟಾರ್ಕ್ಟಿಕಾ ಅಂದರೆ ಸದರ್ನ್ ಪೋಲ್, ಸೌತ್ ಪೋಲಿಗೆ ಹೋಗಿದ್ದೀರಾ ನೀವು ಆಲ್ಮೋಸ್ಟ್? ಹೌದು. ಸೌತ್ ಪೋಲ್ಗೆ ಹೋಗಿಲ್ಲ, ಪೆನಿನ್ಸುಲಾಗೆ ಹೋಗಿದ್ದೀನಿ. ಅಂದರೆ ಐ ಟಚ್ಡ್ ದ ಪೆನಿನ್ಸುಲಾ, ದೆನ್ ಕೇಮ್ ಬ್ಯಾಕ್. ಸೌತ್ ಪೋಲ್ ಅಲ್ಲಿಂದ ತುಂಬ ದೂರ ಇದೆ, ಬಟ್ ಐ ಡೆಂಟ್ ಗೋ. ಆಸ್ ರಿಸರ್ಚ್ಗೆಲ್ಲ ಹೋಗ್ತಾರೆ ಅನ್ಸುತ್ತೆ, ಎಲ್ಲ ಎಕ್ಸ್ಪೆಡಿಷನ್ ಹೋಗ್ಬೋದು. ಸೊ ಅದು ಎಕ್ಸ್ಪೆಡಿಷನ್ ಶಿಪ್ಪು. ಪೆಂಗ್ವಿನ್ಸು, ಸೀಲ್ಸು, ವೇಲ್ಸು. 1-2 ದಿನ ಆದಮೇಲೆ ಪೆಂಗ್ವಿನ್ಸ್ ಎಲ್ಲ ಎಲ್ಲೆಲ್ಲ ಓಡಾಡ್ತಾಯಿತ್ತು. ನಮಗೆಲ್ಲ ಬಂದಮೇಲೆ ಅನಿಸ್ತು ಪೆಂಗ್ವಿನ್ ಜೊತೆ ಇದ್ವ ನಾವು ಅಂತೇಳಿ. ಬಟ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಒಂದು ಡ್ರೇಕ್ ಪ್ಯಾಸೇಜು, ಅಂದರೆ ಅಟ್ಲಾಂಟಿಕ್ ಆ್ಯಂಡ್ ಪೆಸಿಫಿಕ್ ಓಷನ್ ಎರಡೂ ಜಾಯ್ನ್ ಆಗುತ್ತೆ. ದ ಸಿ ಬಿಕಮ್ಸ್ ವೆರಿ ರಫ್. ನಿಮಗೆ ಓಶ್ವಾಯ ಅಂತ ಬೋರ್ಡಿಂಗ್ ಪಾಯಿಂಟ್ ಇದೆ, ಅಲ್ಲಿಂದ ಯು ಟು ಗೋ ಟು ಪೆನಿನ್ಸುಲಾ ಆಫ್ ದಿ ಅಂಟಾರ್ಟಿಕಾ. ಈ 3 ದಿನದ ಏನು ಜರ್ನಿ ಇದೆ, ಇಟ್ ಹ್ಯಾಸ್ ಟು ಬಿ ಅಟ್ಲಾಂಟಿಕ್ ಆ್ಯಂಡ್ ಪೆಸಿಫಿಕ್ ಓಷನ್ ಜಾಯ್ನ್ ಆಗುವಂಥ ಒಂದು ರೂಟಲ್ಲಿ ಹೋಗುತ್ತೆ. ಸಿ ರಫ್ ಇರುತ್ತೆ. ಲಿಟ್ರಲಿ ನಿಮ್ಮ ಶಿಪ್ಪು ವಿಲ್ ಗೋ ಡೌನ್, ದ ಬೋ ವಿಲ್ ಗೆಟ್ ದ ವಾಟರ್ ಆ್ಯಂಡ್ ದೆನ್ ಇಟ್ ಕಮ್ಸ್ ಅಪ್ ಲೈಕ್ ದಿಸ್. ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇಟ್ಸ್ ಡೇಂಜರಸ್. ಇಟ್ಸ್ ಲಿಟಲ್ ಸ್ಕೇರಿ. ಅಂದರೆ
ಅವ್ರು ಕರಿತಾರೆ ನಿಮ್ಮನ್ನ ಬ್ರಿಡ್ಜಿಗೆ ಬನ್ನಿ ಅಂತ. ಬ್ರಿಡ್ಜ್ ಇಸ್ ವೇರ್ ಕ್ಯಾಪ್ಟನ್ ಆಪರೇಟ್ಸ್ ಅನ್ನೋ ಅದು ಸ್ಟೇಬಲ್ ಇರುತ್ತೆ ಅವತ್ತು. ಅಲ್ಲಿ ನಿಂತ್ಕೊಂಡ್ರೆ ನಿಮಗೇನು ಅನಿಸಲ್ಲ. ಬಟ್ ಅಲ್ಲಿ ಹೋಗಿ ಧೈರ್ಯ ಇರಲ್ಲ, ಯಾಕಂದರೆ ಒಂದು ಸ್ಟೆಪ್ ಇಡಬೇಕಂದ್ರೂ ನೀವು ಶಿಪ್ನ ಹಿಡ್ಕೊಂಡು ನಡಿಬೇಕು, ಇಲ್ಲಾಂದರೆ ಯು ವಿಲ್ ಫಾಲ್ ಆಫ್. ಆಮೇಲೆ ಪ್ರತಿಯೊಂದು ಸ್ಟೆಪ್ಗೂ ಕೂಡ ಎಲ್ಲ ವಾಂತಿ ಮಾಡ್ಕೊಂಡ್ಬಿಡ್ತಾರೆ. ಪ್ರತಿಯೊಂದು ಸ್ಟೆಪ್ಗೂ ಕೂಡ ಅವನು ಒಂದು ಬ್ಯಾಗ್ ಇಟ್ಟಿರ್ತಾನೆ, ವಾಮಿಟ್ ಮಾಡಿಬಿಟ್ಟು ಅಲ್ಲೇ ಇರಬೇಕು ಆ ಥರ. ಬಟ್ ಇಲ್ಲ ಬೋರ್ಲಾಗಿ ಮಲ್ಕೋಬೇಕು, ಇಲ್ಲ ಹಿಂಗೆ ಮಲ್ಕೊಂಡ್ರೆ ಇನ್ನೂ ಕಷ್ಟ. ಸೊ ಅಷ್ಟು 3 ದಿನ ಆದಮೇಲೆ ಒಂದು ಎಕ್ಸ್ಪೀರಿಯೆನ್ಸ್, ಅಂದರೆ ಈ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲಿ ಮಾಡೋಕ್ಕಾಗತ್ತೆ. ಸೊ ಇನ್ನೂ ಒಂದು ದ ಬೆಸ್ಟ್ ಎಕ್ಸ್ಪೀರಿಯೆನ್ಸು ವಿಚ್ ಐ ವಿಲ್ ನೆವರ್ ಫರ್ಗೆಟ್ ಇನ್ ಮೈ ಲೈಫ್. ಪ್ಯಾರಡೈಸ್ ಬೇ ಅಂತ ಒಂದು ಜಾಗ ಬಂದ್ವಿ, ಅಂದರೆ ಅಲ್ಲೇ ಅಂಟಾರ್ಟಿಕಾದಲ್ಲೇ 4-5ನೇ ದಿನಕ್ಕೇನೋ. ಪ್ಯಾರಡೈಸ್ ಬೇಗೆ ಬರೋಕಂದ್ರೆ ನಮಗೆ ಝೋಡಿಯಾಕಿಂದ ಕರ್ಕೊಂಡು ಹೋದ್ರು. ಅಂದರೆ ಶಿಪ್ ಒಂದು ಕಡೆ ಇರುತ್ತೆ, ದೆನ್ ವಿ ಗೆಟ್ ಡೌನ್ ಟು ಅ ಸ್ಮಾಲ್ 6 ಜನ ಕೂತ್ಕೊಳ್ಳೋಂಥ ಒಂದು ಬೋಟು. ದೆನ್ ದೇ ಟ್ರಾವೆಲ್ ಟು ದ ಮಿಡ್ಲ್ ಆಫ್ ದಿ ಓಷನ್. ಅಂದರೆ ವೆರಿ ಕಾಮ್ ಇರುತ್ತೆ, ಮೂಮೆಂಟ್ ಆಫ್ ಶಿಪ್ ಓಷನ್ ಇರಲ್ಲ ಅಲ್ಲಿ, ತಟಸ್ಥವಾಗಿರುತ್ತೆ. ಮುಂದುಗಡೆ ಸಿಕ್ಕಾಬಡೆ ನಿಮಗೆ ದೊಡ್ಡ ದೊಡ್ಡ ಸೀಲಿಂಗ್ ಐಸ್ ವಾಲ್ಸ್ ಇರುತ್ತೆ, ಹ್ಯೂಜ್ ಐಸ್ ವಾಲ್ಸ್ ಆ ಥರ ಇರುತ್ತೆ. ಅಲ್ಲಿ ನಮ್ಗೆ ಅವನು ಹೇಳ್ದ, ಐ ಆಮ್ ಗೋಯಿಂಗ್ ಟು ಸ್ವಿಚ್ ಆಫ್ ದಿ ಎಂಜಿನ್ ಆಯಿತಾ, ಝೋಡಿಯಾಕ್ ಎಂಜಿನ್ ಜಸ್ಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ. ನನಗೆ ಅವನು ಸ್ವಿಚ್ ಆಫ್ ಮಾಡ್ದ, ಒಂದು 15-20 ಸೆಕೆಂಡು ಎಲ್ಲ ಸೈಲೆಂಟಾಗಿದ್ವಿ. ನನಗೆ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ಎಕ್ಸ್ಪೀರಿಯನ್ಸ್ಡ್ ವಾಟ್ ಈಸ್ ಮೀನ್ಸ್ ಸೈಲೆನ್ಸ್. ಈಗ ನಮಗೆ ಸೈಲೆಂಟ್ ಆಗಿರೋ ಅಂತಾರೆ, ಪಿನ್ ಡ್ರಾಪ್ ಸೈಲೆಂಟ್ ಅಂತಾರೆ. ನೀವು ಇಲ್ಲಿ ಏನೇ ಸೈಲೆಂಟ್ ಆಗಿರಲಿ ಏನೋ ಒಂದು ಸೌಂಡ್ ಇರುತ್ತೆ ನಮಗೆ, ಆಯಿತಾ. ಈಗ ನೋಡಿ ನಾವು ಸೈಲೆಂಟ್ ಆಗಿದ್ದೀವಿ ಅಂದರೆ ಅಲ್ಲೇನೋ AC ಸೌಂಡ್ ಕೇಳ್ತಾ ಇದಲ್ವ. ಬಟ್ ದೆನ್ ಇಮ್ಯಾಜಿನ್ ದೆರ್ ಇಸ್ ನಥಿಂಗ್. ಹೆಂಗಿರ್ಬೋದು ಅದು ಅಂತ ನೀವು ಯೋಚನೆ ಮಾಡಿ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋ ತನಕ ಬಹುಶಃ ನಮ್ಗೆ ಗೊತ್ತಾಗಲ್ಲ ಅಂತ. ಎಕ್ಸಾಕ್ಟ್ಲಿ, ಐ ಕ್ಯಾನ್ ನೆವರ್ ಫರ್ಗೆಟ್ ದ್ಯಾಟ್. 10-15 ಸೆಕೆಂಡ್ ಆದಮೇಲೆ ಐ ರಿಯಲೈಸ್ ವೈ ಸಮ್ ಮಾಂಕ್ಸ್ ಗೋ ಟು ಹಿಮಾಲಯಾಸ್ ಅಂಡ್ ಅದೆಲ್ಲ ಯಾಕೆ ಮಾಡ್ತಾರೆ. ಸಚ್ ಎ ಪವರ್ಫುಲ್ ಅದು ಆ್ಯಕ್ಚುಲಿ. ಅದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಐ ಕ್ಯಾರಿಡ್ ವಿತ್ ಮೀ. ಅದಾದಮೇಲಿಂದ ಯಾರ್ಕ್ ಅಂತ ಒಂದು ಜಾಗ ಇದೆ, ಲಿವರ್ಪೂಲಿಂದ ಹತ್ತಿರ. ಓಕೆ, UK ಇಂದ. ಅಲ್ಲಿ ನಮಗೆ ಇಟ್ಸ್ ಅ ವೆರಿ ಸ್ಮಾಲ್ UK ಟೌನ್. ಅಂಥ ಜಾಗಕ್ಕೆ ಹೋಗ್ಬೇಕು. ಹೋದರೆ ಯು ಗೆಟ್ ಟು ನೋ ಬ್ರಿಟಿಷ್ ಆರ್ ಯು ಗೆಟ್ ಟು ನೋ ಫಾರಿನ್ ಅನ್ನೋದು ಅಲ್ಲಿ ಕಾಣುತ್ತೆ. ಈಗ ನಾ ಎಲ್ಲೇ ಹೋದರೂ ಎಲ್ಲ ಕಡೆ ಇಂಡಿಯನ್ಸ್ ಕಾಣ್ತಾರೆ. ನೀವು ಲಂಡನ್ಗೆ ಹೋದ್ರು ಇಂಡಿಯನ್ಸ್ ಇದ್ದಾರೆ ಎಲ್ಲ ಕಡೆ. ಬಟ್ ನಿಮ್ಗೆ ಅನುಭವ ಬೇಕಂದರೆ ಯು ಶುಡ್ ಗೋ ಟು ಏಲಿಯನ್ ಲ್ಯಾಂಡ್ ಅಲ್ವಾ. ಯಾರ್ಕಿಗೆ ಹೋದಾಗ ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಘೋಸ್ಟ್ ಟೂರಿಸಮ್ ಅಂತ ಇದೆ. ಘೋಸ್ಟ್ ಟೂರ್ಸ್ ಅಂತ ಇದೆ ಯಾರ್ಕಲ್ಲಿ, ಯಾರ್ಕ್ ಟೌನಲ್ಲಿ, ಲಿವರ್ಪೂಲಿಂದ. ಯಾರ್ಕ್ ಇದೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಇರೋಂಥ ಒಂದು ಊರದು, ಸ್ಮಾಲ್ ಊರು, ವೆರಿ ಟೈನಿ ಪಾಪ್ಯುಲೇಷನ್. ನಾವು ಹೋಗಿದ್ದಾಗ ಐ ಥಿಂಕ್ ಇಸ್ ಜುಲೈ ಆಗಸ್ಟ್, ಸ್ನೋ ಇತ್ತು ಸ್ವಲ್ಪ ಇದ್ರೂ. ಜುಲೈ ಆಗಸ್ಟ್ ಹೋದ್ರೂ ಒಂದಷ್ಟು ಸೆಪ್ಟೆಂಬರ್ಲಿ ಹೋಗಿದ್ದು, ಒಂಚೂರು ಸ್ನೋ ಎಲ್ಲ ಇತ್ತು. ನನಗಲ್ಲಿ ಏನು ಅನುಭವ ಆಯಿತು ಅಂದರೆ, ಒಂದು ಓಲ್ಡ್ ಸ್ಟ್ರೀಟ್ ಇದೆ ಅಲ್ಲಿ. ಇಲ್ಲಿ ನಮ್ಮೂರಲ್ಲಿ ಇರೋಂಗೆ ಒಂದು ಓಲ್ಡ್ ಸ್ಟ್ರೀಟ್ ಇರುತ್ತೆ. ಆ ಸ್ಟ್ರೀಟಲ್ಲಿ ನಮಗೆ ಯಾವುದೋ ಒಂದು ಹಳೆ ಓಣಿಗಳಲ್ಲಿ ಯಾವುದೋ ಒಂದು ಅಂಗಡಿ ಇರುತ್ತೆ ನೋಡಿ ನಮಗಿಲ್ಲೆಲ್ಲ. ಅದೇ ಥರ ಅಲ್ಲೂ ಕೂಡ ಒಂದು ಅಂಗಡಿಗಳಿರೋಂಥ ಜಾಗ. ಓಕೆ, ಅವನು ಅಲ್ಲಿ ಸಕ್ಕರೆ ಮಾರ್ತಾಯಿದ್ದ ಏನೋ ಒಂದು ಸ್ಟೋರಿ ಇರುತ್ತೆ ಅಲ್ಲಿ, ಆಯಿತಾ. ಅಲ್ಲಿ ಅವನು ಏನು ಮಾಡ್ತಾನೆ, ಅವನು ಆ ಗೋಸ್ಟ್ ಟೂರ್ಸಲ್ಲಿ ವಾಕಿಂಗ್ ಟೂರ್ ಅದು, ಒಂದು 8-10 ಜನ ಇರ್ತೀವಿ. ಆ ಅಂಗಡಿ ಮುಂದೆ ಬರ್ತಾನೆ ಅವನು. ಅಂಗಡಿ ಮುಂದೆ ಬಂದು ಅಲ್ಲಿ ಏನೋ ಒಂದು ದೆವ್ವದ ಕಥೆ ನಡೆದಿರುತ್ತೆ ಅಂತ ನಮ್ಗೆ ಹೇಳ್ತಾನೆ ಅವನು. ಅಲ್ಲಿ ಏನೂ ಇರೋಲ್ಲ ಆ್ಯಕ್ಚುಲಿ, ಅವನು ನಮ್ಗೆ ಹೇಳ್ತಾನೆ. ಅವನು ಎಷ್ಟು ಮಟ್ಟಿಗೆ ಹೇಳ್ತಾನೆ ಅಂದರೆ ಕಥೆನ, ನಿಜವಾಗ್ಲೂ ಅಲ್ಲಿ ದೆವ್ವ ಇತ್ತು, ದೆವ್ವ ನಮ್ಮ ಮೇಲಿಗೆ ಬರುತ್ತೆ ಅಂತ ಅವನು ನಟಿಸಿ ಹೇಳ್ತಾನೆ ಅದನ್ನು. ಓಕೆ, ಆ ಜಾಗ, ಫಸ್ಟ್ ಆಫ್ ಆಲ್ ಆ ಪ್ರದೇಶ, ಆಮೇಲೆ ಅಂಗಡಿ, ಆ ರೋಡು. ಅಂದರೆ ಅದು ಅಲ್ಲಿ ಜನ ಇಲ್ಲ ಯಾರು ಬೇಸಿಕಲಿ ಇಲ್ಲ. ಓಕೆ, ಇಲ್ಲ, ಅವನ್ನ ತೋರಿಸ್ತಾನೆ. ನಿಮ್ಗೆ ನಿಜವಾಗ್ಲೂ ಭಯ ಆಗುತ್ತೆ. ಎಟ್ ಅ ಟೈಮ್ 8-10 ಜನ ಇದ್ವಿ ನಾವು, ನಮ್ಗೆ ಹೆದರಿಕೆ ಆಯಿತು ಆ್ಯಕ್ಚುಲಿ. ಸೊ ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಾ ಆಮೇಲೆ ಅಂದ್ಕೊಂಡೆ, ನಮ್ಮ ಕರ್ನಾಟಕ ಟೂರಿಸಮ್ನವರು ಗೋಸ್ಟ್ ಟೂರಿಸಮ್ ಮಾಡಿ ಅಂತ ಹೇಳ್ತಲ್ಲ ನಾನು, ಅವನೇನು ಎನ್ಯಾಕ್ಟ್ ಮಾಡೋದಲ್ಲ, ನಿಜವಾಗ್ಲೂ ನಮ್ಮ ಮುಂದೆ ದೆವ್ವ ಇದೆ ಅಂತ ಏನು ಅವನು ಅಷ್ಟು ಮಟ್ಟ ನಟಿಸಿ ತೋರಿಸ್ತಾನೆ, ಮತ್ತು ಅದು ನಮಗೆ ಅದು ಫೀಲ್ ಕೊಡ್ತಾನಲ್ಲ, ಅನುಭವ ಕೊಡ್ತಾನಲ್ಲ. ನಾನು ಅಂದ್ಕೊಂಡೆ ಈಗ ಹಂಪಿಗೆ ಅಥವಾ ಸೋಮನಾಥಪುರಕ್ಕೆ ಎಲ್ಲ ಹೋದಾಗ ಆ ಒಂದು ಕಾಲದ ವೈಭವನ ನೀವು ಎನ್ಯಾಕ್ಟ್ ಮಾಡಿ ತೋರಿಸ್ಬೋದಲ್ಲ ಆಸ್ ಎ ಗೈಡ್ ಅಂತ ನಂಗೆ ಅನಿಸಿತ್ತು. ದಟ್ ವಾಸ್ ಅನದರ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್. ಆಮೇಲೆ ಇನ್ನೊಂದು 2023 ಟ್ರಾವೆಲ್ ಮಾಡಿದ್ದೆ, 2 years ಬ್ಯಾಕ್. ಬೆಲ್ಫಾಸ್ಟ್ಗೆ ಇಂದ ಒಂದು 1 hour ಡ್ರೈವ್, ನಾರ್ದರ್ನ್ ಐಲ್ಯಾಂಡ್. ಓಕೆ, ಬೆಲ್ಫಾಸ್ಟಿಂದ 1 hour ಡ್ರೈವ್ ಸ್ಪೆರಿನ್ಸ್ ಅಂತ. ಈ ನಾರ್ದರ್ನ್ ಐಲ್ಯಾಂಡಲ್ಲಿ ಗೌರ್ಮೆಂಟ್ ಡೆಸಿಗ್ನೇಟೆಡ್ ಸರ್ಟನ್ ಪ್ಲೇಸಸ್. ಇಟ್ಸ್ ಕಾಲ್ಡ್ ಏರಿಯಾ ಆಫ್ ಔಟ್ಸ್ಟ್ಯಾಂಡಿಂಗ್ ನ್ಯಾಚುರಲ್ ಬ್ಯೂಟಿ. ಸ್ಪೆರಿನ್ಸ್ ಇಸ್ ಒನ್ ಆಫ್ ದ ಪ್ಲೇಸ್. ಓಕೆ,
ಅಲ್ಲಿ ವಿ ಸ್ಟೇಡ್ ಇನ್ ಅ ಹೌಸ್ ಇಟ್ ಸೆಲ್ಫ್ 3-4 days, ಇನ್ಕ್ಲೂಡಿಂಗ್ ಆ ಮನೆ, ಇನ್ಕ್ಲೂಡಿಂಗ್ ದ ಎಂಟೈರ್ ಜಿಯೋಗ್ರಫಿ, ಅಲ್ಲಿರೋವಂಥ ಏನಿದೆ ವಾತಾವರಣ. ಎನಿವೇರ್ ಯು ಕ್ಲಿಕ್ ಇಟ್ಸ್ ಅ ಪೋಸ್ಟರ್, ಇಟ್ಸ್ ಅ ಪೋಸ್ಟರ್. ನಿಮಗೆ ಏನೂ ಸೈಟ್ ಸೀಯಿಂಗ್ ಬೇಕಾಗಿಲ್ಲ, ನಿಮ್ಗೆ ಎಲ್ಲೂ ಹೋಗಬೇಕಾಗಿಲ್ಲ. ಯು ಜಸ್ಟ್ ಬಿ ದೇರ್ ಆ್ಯಂಡ್ ಯು ಗೇನ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ಅವೆಲ್ಲ ಸಿಗೋಲ್ಲ ನೋಡಿ. ಈಗ ಬೆಂಗಳೂರಿನಲ್ಲಿ ಮೋಸ್ಟ್ಲಿ ನನಗೆ ಈ ಬೆಂಗಳೂರಲ್ಲಿ ಜನಗಳು, ಈ ಬಿಲ್ಡಿಂಗ್ಸು, ಈ ಟ್ರಾಫಿಕ್ಕು, ಇಲ್ಲಿ ಲೈಫು ಇಷ್ಟು ನೆನೆಸ್ಕೊಳ್ಳಿ, ಕಟ್ ಮಾಡಿದ್ರೆ ಸೀದಾ ನೀವು ಇತ್ತ ಜಾಗ ಇದ್ದೀರಿ ಅಂತ ಅಂದ್ಕೊಳ್ಳಿ. ಇಟ್ ಈಸ್ ರೀಗೇನಿಂಗ್, ಇಟ್ಸ್ ಲೈಕ್ ಎ ಮೆಡಿಟೇಟಿವ್. ನಾನು ಹೇಳೋದು ನಿಮ್ಗೆ ಪ್ರವಾಸ ಅನ್ನೋದು ಈ ರೀತಿ ನಿಮ್ಗೆ ಅನುಭವಗಳು ಕೊಡಬೇಕು ಅಂತ. ಈಗ ನಮಗೇನಾಗಿದೆ ಭಾರತದಲ್ಲಿ ಅಂದರೆ, ನೀವೊಂದು ಪ್ರವಾಸಕ್ಕೆ ಹೋದರೆ ನಾವು ಎಷ್ಟೊಂದು ಹ್ಯಾಂಡಲ್ ಮಾಡ್ತೀವಲ್ಲ, ಅವರು ತುಂಬ ಬ್ಯುಸಿಯಾಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಲ್ಯಾಂಡ್ ಆದ ಕೂಡಲೇ ಫ್ರೀ ಇರಬಾರ್ದು ಅವರು, ಅವ್ರಿಗೆ ಟೈಮ್ ಫ್ರೀ ಕೊಟ್ಟಿರಬಾರ್ದು. ನಾವು ಏನೋ 1 hour ಫ್ರೀ ಕೊಟ್ಟರೆ ಯಾಕೆ ಫ್ರೀ ಕೊಟ್ಟಿದ್ದಾರೆ, ಏನು ಮಾಡ್ಬೋದು, ಏನಿಲ್ಲ. ಹೇಗಿರುತ್ತೆ ಅಂದರೆ ಇವ್ರು ಬಂದಮೇಲೆ ಹಾಲಿಡೇ ತೊಗೋಬೇಕು ಇನ್ನೊಂದು, ಆ ರೀತಿ ಬ್ಯುಸಿ ಇರ್ತಾರೆ ಅವರಲ್ಲಿ. ದೇ ಸೋ ಎಂಗೇಜ್ಡ್ ಫಿಸಿಕಲಿ, ಮೆಂಟಲಿ. ದೆನ್ ವಾಟ್ ಈಸ್ ಅಂದರೆ ಇಫ್ ಯು ಡಿಫೈನ್ ವೆಕೇಷನ್, ಏನು ವೆಕೇಷನ್ ಅರ್ಥನೇ ಇರಲ್ಲ ಇಫ್ ಯು ಬಿ ಸೋ ಬ್ಯುಸಿ ಎವ್ರಿ ಡೇ. ನನ್ನ ಪ್ರಕಾರ ಯು ಶುಡ್ ಬಿ ರಿಯಲಿ ರಿಲ್ಯಾಕ್ಸ್ಡ್ ವೆನ್ ಯು ಗೋನ್ ಅ ವೆಕೇಷನ್, ಬಿಕಾಸ್ ಆನ್ ದ ಬ್ಯುಸಿ ಲೈಫ್ ಯು ಗೋಯಿಂಗ್ ಅನ್ ಅ ವೆಕೇಷನ್ ಅಲ್ವಾ. But now I have seen the change. Even honeymoon couple wanted to see every day something. Honeymoon basically they have to go be together with yaru irbaradu. They have to enjoy the intimacy. They have to understand each other. So much is there. No, they want to do hiking. They want to do sightseeing every day. I think as Indians we have money. We have travel ಮಾಡ್ತಿದ್ದೀವಿ. ಆದರೆ ನಮಗೆ ಪ್ರವಾಸ ಅಂದರೆ ಏನು ಅಥವಾ ವೆಕೇಷನ್ ರಿಯಲ್ ಮೀನಿಂಗ್ ಗೊತ್ತಿಲ್ಲ ಅನ್ಸುತ್ತೆ ನನಗೆ. ಪೀಪಲ್ ವಾಂಟ್ ಟು ಕ್ಲೈಮ್, ಓಕೆ ನಾನು 100 ಕಂಟ್ರಿ ನೋಡಿದೆ, 50 ಕಂಟ್ರಿ ನೋಡಿದೆ, ಆ್ಯಂಡ್ ದಟ್ಸ್ ವಾಟ್ ದೇ ಹ್ಯಾವ್. ಇಟ್ಸ್ ನಾಟ್ ಅಬೌಟ್ ಮನಿ, ಇಟ್ ಶುಡ್ ಬಿ ಆಲ್ವೇಸ್ ಎಕ್ಸ್ಪೀರಿಯನ್ಸ್. ದಿಸ್ ಐ ಥಿಂಕ್ ಇನ್ ದಿಸ್ ಏರಿಯಾ ದ ಲಾಟ್ ಆಫ್ ವರ್ಕ್ ಹ್ಯಾಸ್ ಟು ಹ್ಯಾಪನ್. ಆ ಟ್ರಾವೆಲರ್ ಶುಡ್ ನೋ ಅಂತ ಅನ್ಸುತ್ತೆ. ಓಕೆ, ಈಗ ನಮ್ಮ ಆಡಿಯನ್ಸ್ ನೋಡ್ತಾ ಇರೋರು, ಈಗ ನೀವು ಒಂದಷ್ಟು ಕಂಟ್ರಿಗಳನ್ನ ನೋಡಿರೋದ್ರಿಂದ 25, 26, 27 ಕಂಟ್ರಿಗಳು ನೋಡಿದ್ದೀರಾ, ಮತ್ತು ಅದರಲ್ಲಿ ನೀವು ಒಂದಷ್ಟು ಪಾಯಿಂಟ್ಗಳನ್ನ ಚೂಸ್ ಮಾಡ್ಕೊಂಡು ಹೇಳಿದ್ರಿ. ಬಟ್ ಈಗ ಫಸ್ಟ್ ಟೈಮು ಅಥವಾ 1-2-3 ಕಂಟ್ರಿಗಳು ನೋಡಿದ್ದೀವಿ, ಇನ್ನೊಂದಷ್ಟು ಹೋಗಬೇಕು ಅಂತ ಕೆಲವರು ಇರ್ತಾರೆ, ಇನ್ನು ಕೆಲವರು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ಬೇಕು ಅಂದ್ಕೊಂಡಿರ್ತಾರೆ. ಸೊ ಹೇಗೆ ಶುರು ಮಾಡಬೇಕು? ವಾಟ್ ಇಸ್ ಯುವರ್ ಸಜೆಷನ್? ನಮಗೆ ನಾರ್ಮಲಿ ನಾವು ಯಾವಾಗಲೂ ಅಂದರೆ ಟ್ರಾವೆಲರ್ ಕಾಲ್ ಮಾಡಿದಾಗ, ಟ್ರಾವೆಲ್ ಮಾಡೋಕ್ಕಂದಾಗ, ಅವ್ರು ಫಸ್ಟ್ ಟೈಮ್ ಟ್ರಾವೆಲ್ ಮಾಡಲಿ, ಎನಿ ಟೈಮ್ ನಂಬರ್ ಆಫ್ ಟ್ರಾವೆಲ್ಸ್ ಎಷ್ಟು ಬೇಕಾದ್ರೆ ಟ್ರಾವೆಲ್ ಮಾಡಿರ್ಬೋದು. ಅವ್ರಿಗೆ ನಾವು ಫಸ್ಟ್ ಕೇಳ್ದೇ ನಿಮ್ಗೇನು ಇಷ್ಟ ಅಂತ ಕೇಳ್ತೀವಿ ನಾವು. ನಿಮಗೆ ಬೀಚ್ ಇಷ್ಟ ಆಗುತ್ತಾ, ನಿಮಗೆ ನಗರ ಇಷ್ಟ ಆಗುತ್ತಾ, ನೀವು ಶಾಪಿಂಗ್ ಇಷ್ಟಪಡ್ತೀರಾ, ನಿಮಗೆ ಮೌಂಟೇನ್ಸ್ ಬೇಕಾ, ನಿಮಗೆ ರಿವರ್ ಬೇಕಾ, ನಿಮಗೆ ಏನು ಮುದ ಕೊಡುತ್ತೆ ಅಥವಾ ನೀವು ಏನು ನೋಡ್ತೀರಾ, ನಿಮಗೆ ಫಂಡಮೆಂಟಲ್ ಲೈಕಿಂಗ್ ಏನಂತ ಹೇಳ್ತೀವಿ. ಓಕೆ, ಒನ್ಸ್ ಇಫ್ ದೇ ಸೇ ಓಕೆ ಐ ವಾಂಟ್, ಫಾರ್ ಎಕ್ಸಾಂಪಲ್ ಇಫ್ ಐ ವಾಂಟ್ ಬೀಚ್ ಅಂತಾರೆ, ದೆನ್ ಫಸ್ಟ್ ಟೈಮ್ ಟ್ರಾವೆಲರ್ ಆದರೆ ಇಫ್ ದೇ ಹ್ಯಾವ್ ಅ ಗುಡ್ ಬಡ್ಜೆಟ್, then I'll tell them please go to Maldives. No, if I don't have so much of budget but I still want to go international antandre, then I say please go to Sri Lanka. But Sri Lanka will not give you a foreign experience, but definitely if they can stretch a little bit budget, Maldives will give you, because Maldives is a totally different dynamic altogether. Sri Lanka go at least ನಿಮಗೆ ಇಂಡಿಯಾ ಅಂತ ಅನಿಸ್ಬೋದು, but Maldives will never give you such experience. Maldives ಅಲ್ಲಿ ಹೋದರೆ you have a pure white sand, crystal blue water, very calm, very quiet, and you stay pure island ಅಲ್ಲಿ ಸ್ಟೇ ಮಾಡ್ತೀರಾ. ಬಟ್ ಶ್ರೀಲಂಕಾ ಹೋದರೆ ಇದು ಮಿಸ್ ಮಾಡ್ತೀರಾ. ಬಟ್ ಬೋತ್ ಆರ್ ಸೇಮ್ ಡಿಸ್ಟೆನ್ಸ್ ಫ್ರಮ್ ಇಂಡಿಯಾ. ಸೊ ನೀವು ಫಸ್ಟ್ ಟೈಮ್ ಟ್ರಾವೆಲ್ ಮಾಡೋಕ್ಕಂತ ಬಂದಾಗ ಈ ಡೈನಾಮಿಕ್ಸ್ ತೊಗೊಂಡು ನಾವು ಇದು ಮಾಡ್ತೀವಿ. ಸಪೋಸ್ ಐ ಹ್ಯಾವ್ ಅ ವೆರಿ ಗುಡ್ ಬಡ್ಜೆಟ್ ಆ್ಯಂಡ್ ಐ ವಾಂಟ್ ಟು ಗೋ ಟು ಬೆಸ್ಟ್ ಆಫ್ ದ ಬೆಸ್ಟ್ ಬೀಚ್ ಅಂದರೆ ದೆನ್ ಐ ಸಜೆಸ್ಟ್ ಗೋ ಟು ಹವಾಯಿ, ಓಕೆ, ಹೊನಲುಲು. Then I'll tell them to go to Seychelles, Fiji. Okay, then one of the best beaches in Galapagos. ಈ ಥರದ್ದು ಸಜೆಸ್ಟ್ ಮಾಡ್ತೀವಿ. ನೋ ಐ ವಾಂಟ್ ಟು ಗೋ ಟು ದ ಬೆಸ್ಟ್ ಸಿಟಿ ಅಂತ ಏನಾರು ಹೇಳಿದ್ರೆ, ದೆನ್ ಐ ಸಜೆಸ್ಟ್ ಓಕೆ ಎನಿ ಡೇ ಲಂಡನ್, ನ್ಯೂಯಾರ್ಕ್ ಇನ್ ಅ ವಿಂಟರ್, ಲಂಡನ್ ಇನ್ ಸಮ್ಮರ್, ಆರ್ ಹಾಂಗ್ಕಾಂಗ್ ಸಿಟಿ. ಇವನ್ ಕೋಲಾಲಂಪುರ್ ಇಸ್ ಒನ್ ಆಫ್ ದ ಬೆಸ್ಟ್ ಸಿಟಿ ಐ ಸಜೆಸ್ಟ್. ಮಲೇಷ್ಯಾ. ಕನ್ಸಿಡರಿಂಗ್ ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಏನು ಇವೆಲ್ಲ ಏನಾದ್ರು ಬರುತ್ತೆ. ಸೊ ವಿ ಹ್ಯಾವ್ ಅ ಕ್ವಶನರ್ ವೆನ್ ಟ್ರಾವೆಲರ್ ಕಮ್ಸ್, ವಿ ಆಸ್ಕ್ ಆಲ್ ದೀಸ್ ಕ್ವಶನ್ಸ್ ಆ್ಯಂಡ್ ದೆನ್ ವಿಲ್ ಸ್ಕ್ವೇರ್ ಅಪ್ ಒನ್ ಡೆಸ್ಟಿನೇಷನ್. ಆ ಡೆಸ್ಟಿನೇಷನ್ ಮೇಲೆ ನಾವು ಆಪ್ಷನ್ಸ್ ಕೊಡ್ತಾ ಹೋಗ್ತೀವಿ. ಇಂಡಿಯಾ ಟ್ರಾವೆಲ್ ಮಾಡಬೇಕು ಅಂತ ಅನ್ನೋರಿಗೆ ಎಲ್ಲಿಂದ ಶುರು ಮಾಡಬೇಕು ಅಂದರೆ ಒಂದಷ್ಟು ನೋಡಿರ್ತಾರೆ. ಈಗ ಕೇರಳ ನೋಡಿದ್ದೀನಿ, ಚೆನ್ನೈ, ತಮಿಳ್ನಾಡು ನೋಡಿದ್ದೀನಿ,
ಹೈದರಾಬಾದ್ಗೆ ಹೋಗಿದ್ದೀನಿ ಅಂತ ಅಂದ್ಕೊಂಡಿರ್ತಾರೆ. ಸದರ್ನ್ ಪಾರ್ಟ್ ನೋಡಿರ್ತಾರೆ ಯೂಶ್ವಲಿ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? As experience, I will tell them either go to Sikkim or Kashmir. That's my first priority. Second priority can be always Rajasthan, then Gujarat, because Gujarat has wildlife and they have a history. Rajasthan has deserts and they got a royal history again. Kashmir has weather and nature, so I suggest that. Sikkim, Darjeeling. Then of course Agra and all, earlier Agra ಅಂತಿದ್ರು, ಈಗ ನಾವು ಗೋಲ್ಡನ್ ಟ್ರಯಾಂಗಲ್ ಅಂತಲೇ ಎಷ್ಟೊಂದು ಪ್ರಮೋಟ್ ಮಾಡಿದ್ವಿ ಅವಾಗ. ನಾನು ಎಷ್ಟೋ ವರ್ಷ ಆಯಿತು ಅದನ್ನ ಜನಗಳು ಕೇಳೇ ಇಲ್ಲ ಇವಾಗ. ಸೊ ಐ ಥಿಂಕ್ ರಾಜಸ್ಥಾನ್, ಗುಜರಾತ್, ಜಮ್ಮು ಆ್ಯಂಡ್ ಕಾಶ್ಮೀರ್, Leh Ladakh, the Sikkim, Darjeeling, and now people want to go to Kaziranga, people want to go to Manipur, Meghalaya, people are traveling now. Northeast. Yes, definitely promotable. And beautiful places. I suggest these places. Wonderful. And I think mature travelers will go to Orissa. Adinnu is not a ಟ್ರೆಂಡಿಂಗ್ ಇಲ್ಲ. trending illa. ಏನಿದೆ But ಅಲ್ಲಿ? Orissa has a history, Orissa has nature. ಪೂರಿ ಜಗನ್ನಾಥ್ ಧಾರ್ಮಿಕತೆ ಇದೆ, ಕೊನಾರ್ಕ್ ಇದೆ. This all history of Ashoka. So ಅದು. ಹಾಗೆ ನಾವು ಅಟ್ಲಾಸ್ ಹಾಪರ್ನ ಓನರ್ ಆಗಿರುವಂಥ ಬಡಿಗೇರ್ ದೇವೇಂದ್ರ ಅವ್ರ ಜೊತೆಗೆ ಮಾತಾಡಿದ್ವಿ. ಕಳೆದ 19 ವರ್ಷಗಳಿಂದ ಅವರು ಈ ಏಜೆನ್ಸಿ ನಡೆಸ್ತಾ ಇದ್ದಾರೆ. ಮತ್ತು ನೀವೇನಾದರೂ ಟ್ರಾವೆಲ್ ಮಾಡಬೇಕು, ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕು ಅಥವಾ ಡೊಮೆಸ್ಟಿಕ್ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಬಡಿಗೇರ್ ದೇವೇಂದ್ರ ಅವರ ಅಟ್ಲಾಸ್ ಹಾಪರ್ನ ಸಂಪರ್ಕಿಸ್ಬೋದು. ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಸಕ್ತರು ನೀವು ಅಲ್ಲಿ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕರೆಕ್ಟ್? ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು. ಯಾ. ಸೊ ಅಷ್ಟು ಹೇಳ್ತಾ ನಾನು ದೇವೇಂದ್ರ ಅವರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ ಮತ್ತು ನಿಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಂಡ್ರಿ. ಮತ್ತು ಇದು ನೀವು ಹೇಳಿರೋಂಥ ವಿಚಾರಗಳಲ್ಲಿ ತುಂಬ ಬೇರೆ ಥರ ಇತ್ತು. ಯಾಕೆಂದರೆ ನೀವು ನೋಡಿರೋಂಥ ರೀತಿ ಬೇರೆ ಇದೆ. ಆಮೇಲೆ ನೀವು ಒಬ್ಬ ಟ್ರಾವೆಲರ್ ಆಗಿ ಮತ್ತು ಒಬ್ಬ ಟ್ರಾವೆಲ್ ಕಂಪನಿಯ ಓನರ್ ಆಗಿ ನೀವು ಎರಡೂ ವಿಚಾರಗಳನ್ನ ತುಂಬ ಚೆನ್ನಾಗಿ ನೀವು ಎಕ್ಸ್ಪ್ರೆಸ್ ಮಾಡಿದ್ರಿ. ಸೊ ಇದು ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ತುಂಬ ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮಿ ಹಿಯರ್ ಸರ್. ಇಟ್ಸ್ ಅ ಪ್ರಿವಿಲೇಜ್. ಥ್ಯಾಂಕ್ಸ್ ಅಲಾಟ್. ಸೊ ಸ್ನೇಹಿತರೆ, ಇದು ಸಂಚಾರಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಎಪಿಸೋಡ್. ಸೊ ಏನು ಬಾಟಮ್ ಲೈನ್ ಅಥವಾ ಮಾರಲ್ ಆಫ್ ದ ಸ್ಟೋರಿ ಏನಂದರೆ, ನಾವು ತುಂಬ ಸಲ ಹೋಗ್ತೀವಿ ಆ್ಯಂಡ್ ಅವ್ರು ಹೇಳಿದ ಹಾಗೆ ಆ ತಪ್ಪು ನಾನು ಮಾಡಿದ್ದೀನಿ. ಬೆಳಗ್ಗೆಯಿಂದ ಸಂಜೆ ತನಕ ಟ್ರಾವೆಲ್ ಆಕ್ಯುಪೈಡ್ ಆಗಿರೋದು, ಸಂಜೆ ಬರೋದು, ಸುಸ್ತಾಗಿ ಮಲ್ಕೊಳ್ಳೋದು, ಬೆಳಗ್ಗೆ ಮತ್ತೆ ಹೊರಡೋದು, ಹಂಗೆ ಮಾಡ್ತೀವಿ. ಯಾಕೆ ಅಂತಂದರೆ ನಮಗೇನಂದರೆ ಒಂದು ಹಪಾಹಪಿ, ಏನು ಮಿಸ್ ಆಗ್ಬಿಡುತ್ತೋ, ಇಷ್ಟು ದೂರ ಬಂದಿದ್ದೀವಿ ಅಂಥೇಳಿ. ಓಕೆ, ಆ ಹಪಾಹಪಿ ಇರೋದು ಒಳ್ಳೆಯದು, ಕರೆಕ್ಟ್ ಟೈಮಿಗೆ ಹೋಗ್ಬೇಕು ಅನ್ನೋದು ಕರೆಕ್ಟು. ಬಟ್ ನಿಮ್ಮ ಟೋಟಲ್ ಶೆಡ್ಯೂಲ್ನ ಅಷ್ಟೊಂದು ಪ್ಯಾಕ್ ಮಾಡಿಬಿಟ್ರೆ ನಿಮ್ಗೆ ರಿಲ್ಯಾಕ್ಸ್ ಆಗಿ ಟೈಮಲ್ಲಿ ಸಿಗುತ್ತೆ ಅಲ್ವಾ? ಅದು ತುಂಬ ಮುಖ್ಯ ಅಲ್ವಾ? ರಿಲ್ಯಾಕ್ಸೇಷನ್ ಸಲುವಾಗಲ್ಲ ನಾವು ಬಂದಿರೋದು. ಸೊ ಅದನ್ನು ಆ ಬಾಟಮ್ ಲೈನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ದಟ್ ನೀವು ಯಾವುದೊಂದು ಹೋಟ್ಲಿಗೆ ಹೋದರೂ ಕೂಡ, ಈಗ ಫಾರ್ ಎಕ್ಸಾಂಪಲ್ ಇತ್ತೀಚಿನ ಮಾರಿಷಸ್ಗೆ ಹೋಗಿದ್ದೆ. ಮಾರಿಷಸಲ್ಲಿ ಒಂದು ಭಾಳ ಬ್ಯೂಟಿಫುಲ್ ಒಂದು ಜಾಗ ಇದೆ, ಗ್ರ್ಯಾಂಡ್ ಬೇ ಹತ್ರ ಒಂದು ಒಳ್ಳೆ ಪ್ಲೇಸ್ ಇದೆ. ಅಲ್ಲಿ ಹೋದಾಗ ಅಲ್ಲಿ ಅಮಿತಾಬ್ ಬಚ್ಚನ್ ಪೋಸ್ಟರ್ಗಳು ದೊಡ್ಡದು ಇತ್ತು. ಓಕೆ, ಅಮಿತಾಬ್ ಬಚ್ಚನ್ದು. ಆಮೇಲೆ ರಜನಿಕಾಂತ್ ಸಿನಿಮಾ ಕೂಲಿಯಲ್ಲಿ ರಿಲೀಸ್ ಆಗಿತ್ತು ಮಲ್ಟಿಪ್ಲೆಕ್ಸಲ್ಲಿ. ಒಳಗಡೆ ನಾನು ಮಲ್ಟಿಪ್ಲೆಕ್ಸ್ ನೋಡಲಿಲ್ಲ, ಬಟ್ ಕೆಳಗಡೆ ಪೋಸ್ಟರ್ಗಳು ನೋಡಿದೆ. ಅದ್ರ ಪಕ್ಕದಲ್ಲಿ ಒಂದು ಬೀಚ್ ಪಕ್ಕದಲ್ಲಿ ಇರೋದು, ಸಮುದ್ರದ ಪಕ್ಕದಲ್ಲಿದೆ. ಆ ಹೋಟ್ಲಲ್ಲಿ ಹೋಗಿ ನಾವು ವಿ ಜಸ್ಟ್ ಹ್ಯಾಡ್ ಸಮ್ ಫುಡ್ ಆ್ಯಂಡ್ ವಿ ಸ್ಯಾಟ್ ದೇರ್ ಫಾರ್ ಸಮ್ ಟೈಮ್. ಅಂದರೆ ಅದು ನಿಜವಾದ ಎಕ್ಸ್ಪೀರಿಯನ್ಸ್. ಸುಮ್ಮನೆ ಕೂತ್ಕೊಂಡು ಒಂದಷ್ಟು ತಿನ್ನೋದು, ಆ ಬೀಚ್ ನೋಡಿಕೊಂಡು, ಅಂದರೆ ಅದು ರೆಗ್ಯುಲರ್ ಬೀಚ್ ಅಲ್ಲ, ಯಾಕೆಂದರೆ ಅಲ್ಲಿ ಪೋರ್ಟ್ ಥರ ಇದೆ. ಹೀಗಾಗಿ ಅಲ್ಲಿ ನೀವು ಸಮುದ್ರ ಇಳಿಯೋಕ್ಕಾಗಲ್ಲ, ನೋಡ್ಬೋದು ಅಷ್ಟೇ. ಅದು ನನ್ನ ಒಳ್ಳೆಯ ಅನುಭವ. ನನಗೆ ಅವ್ರು ಹೇಳಿದಾಗ ನನಗೆ ಬರ್ತಾಯಿತ್ತು ನನಗೆ. ಹಾಗೆ ಅನುಭವಕ್ಕೆ ಆದ್ಯತೆ ಕೊಡಿ, ಅನುಭವದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸೋದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ ಮತ್ತು ಮಾಡ್ತಾರೆ ಸಂಚಾರ. ನಮಸ್ಕಾರ.